ವಿಘ್ನಾಟವೇ ಭವ್ಯ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗ ಗಿರಿಪ್ರಭೇ ಗಣಪತಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌ ಭದ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಅಂಗುಲಿಯಾತ್ಮಜಗೆ ಕೈ ಮುಗಿದು ಅಂಗುಲಿಯಾತ್ಮಜಗೆ ಕೈ ಮುಗಿದ ಪುಜಾಸನ ವಾಣಿಯರ ಪಾದಾಂಬುಜಗೆ ಕೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಜೈ ಶ್ರೀರಾಮ್. ಹೌದು, ಹಾರುವುದು ನಮಗೆ ಸ್ವಭಾವ. ಹಾಗಂತ ಅದೊಂದೇ ವೃತ್ತಿ ಅಲ್ಲ ನಮ್ಮದು. ಬೇಕಿದ್ರೆ ನೆಲದಲ್ಲಿ ನಡೆದಾಡಲಿಕ್ಕೂ ಬರ್ತದೆ ನಮಗೆ. ಎರಡು ಉದ್ದೇಶ ಇರ್ತದೆ ಹಾರುವುದರಲ್ಲಿ. ಒಂದು ಸ್ವಂತಕ್ಕಾಗಿ, ಮತ್ತೊಂದು ಇನ್ನೊಬ್ಬರ ಪ್ರಚೋದನೆಯಿಂದ. ಸ್ವಂತಕ್ಕಾಗಿ ಆದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಅಥವಾ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ. ಉದರಂಭರಣವೇ ಅಲ್ಲಿ ಮುಖ್ಯವಾಗಿರ್ತದೆ ಉದ್ದೇಶ. ಆದರೆ ಇನ್ನೊಬ್ಬರ ನಿರೂಪದ ಹಾಗೆ ಹಾರಿದರೆ ಎಷ್ಟರ ಮಟ್ಟಿಗೆ ಹಾರುತ್ತೇವೆ ಎನ್ನುವುದನ್ನು ನನ್ನ ಮಾವ ತೋರಿಸಿದ್ದಾರೆ ಹಿಂದೆ. ಆಂಜನೇಯ ವಾಯುಪುತ್ರ ವಜ್ರಗಾತ್ರ. ಆಗ ಗೋಮಂತಕ ಪರ್ವತವನ್ನು ಏರಿ ಜಾಂಬವರ ಪ್ರೇರಣೆ ಹಾಗೆ ಹಾರಿದನು ಹನುಮಂತ ಲಂಕೆಯ ಬಿಟ್ಟು 700 ಗಜ ಮುಂದಕ್ಕೆ. ಅಷ್ಟು ಹಾರಲಿಕ್ಕೆ ನನಗೆ ಬರುವುದಿಲ್ಲ. ಆಗಲೂ ಹೇಳಿದ್ದೇನೆ ನಾನು, ಲಂಕೆಯವರೆಗೆ ಹೋದೇನು,
ಹಿಂದೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಅಂತ. ಆದರೆ ಇವತ್ತು ಅದೇ ಕಾರ್ಯಕ್ಕೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ವಾಲಿ ಸುಕುಮಾರನಾದಂಥ ಈ ಅಂಗದನಿಗೆ ಬಂದಿದೆ. ಇದು ರಾಮ ಕಾರ್ಯ. ಸಂತೋಷ ಆದದ್ದು ನನಗೆ ಅಲ್ಲಿ. ಆಂಜನೇಯ ಹರಿದಷ್ಟು ದೂರ ನಾನು ಹರಬೇಕಾದದ್ದಿಲ್ಲ. ಯಾಕಂದರೆ ಕಡಲನ್ನು ದಾಟಿ ಈ ಭಾಗಕ್ಕೆ ಲಂಕೆಯ ಮಣ್ಣಿಗೆ ನಾವು ಬಂದದ್ದಾಗಿದೆ. ಸುವೇಲ ಪರ್ವತದಲ್ಲಿ ನಿಂತದ್ದಾಗಿದೆ. ರಾಮಚಂದ್ರ ಹೇಳಿದನಲ್ಲ ನನ್ನ ಚಿಕ್ಕಪ್ಪನಲ್ಲಿ, ಸಾರಿ ಕೊಂದರೆ ಪಾಪ ಇಲ್ಲ. ರಾವಣನ ಶ್ವೇತಛತ್ರವನ್ನು ಭಂಗಿಸಿದ ಶ್ರೀರಾಮ ಅರಮನೆ ಉಪ್ಪರಿಗೆಯಲ್ಲಿ ಅವ ವಿಜೃಂಭಣೆಯಿಂದಂತಹ ಸಂದರ್ಭದಲ್ಲಿ. ಅಷ್ಟು ಸಾಕಾಗಿತ್ತು. ಕಪಿರಾಜನಾದಂಥ ನನ್ನ ಚಿಕ್ಕಪ್ಪ ಸುಗ್ರೀವ ಸ್ವಲ್ಪ ದುಡುಕಿದನೋ ಏನೋ, ಹಾರಿ ಹೋಗಿ ರಾಮ ಬಾಣದ ಹಾಗೆ ಅಲ್ಲಿ ಸೇರಿ ರಾವಣನ ಕಿರೀಟವನ್ನು ಹೊತ್ತು ತಂದ. ದೇವರಿಗೆ ಸ್ವಲ್ಪ ಕೋಪ ಬಂತು. ಹಾಗೆ ಮಾಡಿದ್ದಕ್ಕಲ್ಲ, ಸುಗ್ರೀವನಿಗೆ ಏನಾದರೂ ಅಪಾಯ ಆಗ್ತಾ ಇದ್ರೆ ಎನ್ನುವುದು. ರಾಮನ ಯೋಚನೆಗಳೆಲ್ಲ ಬೇರೆ, ನಮಗದು ಗೊತ್ತಾಗುವುದಿಲ್ಲ. ಆದರೆ ನೇರವಾಗಿ ರಾಮನಿಗೆ ಹೇಳ್ಬೋದಿತ್ತು. ಆದರೆ ಸುಗ್ರೀವನ ಮೂಲಕ ನನಗೆ ಹೇಳಿಸಿದರು, ಸಂಧಾನಕ್ಕವರನ್ನು ಕಳುಹಿಸಬೇಕು. ಹಾಗೆ ನನಗೆ ಅನಿಸಿದ್ದು ಈ ಸಲ ಕೂಡ ಆಂಜನೇಯನಿಗೆ ಈ ಕಾರ್ಯ ಹೋಗ್ತದೆ ಅಂತ. ಅದಲ್ಲ, ಅಂಗದ ಹೋಗಬೇಕು ಎನ್ನುವುದನ್ನು ತೀರ್ಮಾನಿಸಿದ್ದು ನನ್ನ ಚಿಕ್ಕಪ್ಪ. ತಂದೆ ಅಡಗಿದ ಮೇಲೆ ಅವರೇ ನನಗೆ ತಂದೆ. ಹಾಗಾಗಿ ಚಿಕ್ಕಪ್ಪನ ಆಜ್ಞೆಯ ಹಾಗೆ ಸುವೇಲ ಪರ್ವತದಿಂದ ನೆಗೆದು ಭಾನು ಮಾರ್ಗವನ್ನು ಅಡರಿದ್ದೇನೆ. ಹಾರಿ ಹೋಗಲಿಕ್ಕೆ ತುಂಬ ದೂರ ಇಲ್ಲ ಏನು, ಆದರೂ ಮೇಲಿಂದ ನೋಡಿದರೆ ಹೇಗೆ ಕಾಣುತ್ತದೆ ಅಂತ ಒಂದು ಆಸಕ್ತಿ ಬಂತು ನನಗೆ. ಹಾಗೆ ಕೆಳಗೆ ನಾನು ನೋಡಿದರೆ ಏನು ವಿಶೇಷ ಇದು. ಲಂಕಾನಗರಿಯ ವಿಶಾಲವಾದಂತಹ ಬಯಲು ಪ್ರದೇಶವನ್ನು ನಾನು ಕಾಣುತ್ತಾ ಇದ್ದೇನೆ. ಅಲ್ಲಲ್ಲಿ ಮನೆಗಳು ಕಾಣಿಸ್ತಾ ಇದ್ದಾವೆ. ಇದೆಂಥದ್ದು? ಕೆಲವರು ಸ್ತ್ರೀಯರೆಲ್ಲ ಪುರುಷರ ಒಟ್ಟಿಗೆ ನನ್ನನ್ನು ನೋಡುವುದು. ಎಲ್ಲರ ದೃಷ್ಟಿ ಇರುವಂಥದ್ದು ನನ್ನ ಬಾಲದ ಕಡೆಗೆ. ಮೊದಲದು ತಾನೇ. ಅಂದರೆ ಹಿಂದಿನ ಒಂದು ಅನುಭವ ಎಷ್ಟರ ಮಟ್ಟಿಗೆ ಅವರಿಗೆ ಬೆದರಿಕೆಯನ್ನು ಉಂಟು ಮಾಡಿದೆ ಎನ್ನುವುದು ಗೊತ್ತಾಗ್ತದೆ. ಆಂಜನೇಯನು ಬಂದು ಇಲ್ಲಿ ಮಾಡಿದಂತಹ ಕಾರ್ಯ ಏನು ಎನ್ನುವುದರ ಅನುಭವ ಇರುವಂತಹ ಅವರು ಇನ್ನು ಹಾಗಾಗೋದು ಬೇಡ ಅಂತ ನನ್ನ ಬಾಲದ ಕಡೆಗೆ ನೋಡುವುದು. ಮತ್ತು ಎಲ್ಲರ ಬಾಲ ಒಂದೇ ರೀತಿ ಇರುವುದಿಲ್ಲ. ನಾವೆಲ್ಲ ಗೋಲಾಂಗುಲರು, ನಮ್ಮದು ಗೊಂಡೆ ಆಕಾರದ ಬಾಲ, ಎಲ್ಲರೂ ಹಾಗಿರುವುದಿಲ್ಲ. ಆದರೆ ವಜ್ರ ಶರೀರದ ಆಂಜನೇಯನ ಬಾಲದಲ್ಲಿ ಆಗ ಬೆಂಕಿ ಕೊಟ್ಟದರ ಯಾವ ಸುಳಿವು ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಸೂಕ್ಷ್ಮಮತಿಯಿಂದ ಗೊತ್ತಾದೀತು. ಹಾಗಾಗಿ ಅವರು ನೋಡುವುದು, ಓ ಅದೇ ಇದು. ಹಾಗಿದ್ರೆ ಈ ಸಲ ಕೂಡ ಲಂಕೆಯನ್ನು ನಿರ್ನಾಮ ಮಾಡುವಂಥ ಒಂದು ಪರಿಸ್ಥಿತಿ ಉಂಟು ಅಂತ ಹೇಳಿ ಸಿಕ್ಕಿದ್ದನ್ನೆಲ್ಲ ಒಳಗೆ ಕೊಂಡು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಹೆಂಗಳೆಯರು ತಮ್ಮ ಸೀರೆಗಳನ್ನು ಒಣಗಲಿಕ್ಕೆ ಹಾಕಿದ್ದನ್ನು ಕೂಡ ತೆಗೀತಾ ಇದ್ದಾರೆ. ಅಂದರೆ ಲಂಕೆಯಲ್ಲಿದ್ದ ಸೀರೆಗಳೆಲ್ಲ ಮುಗಿದು ಕೊನೆಗೆ ಸೀತೆಯ ಪ್ರಸ್ತಾಪ ಬಂದಾಗ ಆಂಜನೇಯ ನಿಲ್ಲಿಸಿದ್ದು ಅಲ್ವಾ? ಹಾಗಿದ್ರೆ ಅದಲ್ಲ ಎನ್ನುವುದನ್ನು ಇವರು ತೀರ್ಮಾನ ಮಾಡಲಿಕ್ಕೆ ಕಷ್ಟ ಆಗಿದೆ ಎನ್ನುವುದು ಸ್ಪಷ್ಟ. ಅವರೆಲ್ಲ ಆಗಿರಲಿ. ಈ ಕಡೆ ನೋಡಿದರೆ ಅಂಗಡಿಯಲ್ಲಿ ಮುಂಗಟ್ಟುಗಳಲ್ಲೆಲ್ಲ ವ್ಯಾಪಾರಕ್ಕೆ ಕುಳಿತಂಥವರೆಲ್ಲ ಸಕ್ಕರೆಯ ಭರಣಿಗಳನ್ನು ಹೊತ್ತು ಹೊತ್ತು ಸಾಗಿಸ್ತಾ ಇದ್ದಾರಲ್ಲ, ಇವರಿಗೆ ಕಳಿಸಬೇಕು ಅಂತ ಹೇಳಿ ಅದನ್ನೆಲ್ಲ ಸೆಳೆದು ಒಂದಷ್ಟು ತಿಂದು ಒಂದಷ್ಟು ಮಿಕ್ಕಿದ್ದನ್ನು ಇಲ್ಲಿ ಬಿಸಾಡಿ ಬಿಟ್ಟಿದ್ದೇನೆ. ಹಾಗೆ ನೋಡಿದರೆ ನಮ್ಮ ಜಾತಿಯವರು ಕೆಲವರು ಇದ್ದಾರೆ ಇಲ್ಲಿ. ಜಾತಿಯವರು ಅಂದರೆ ಮಂಗಗಳು, ಚೇಷ್ಟೆ. ಸಾಮಾನ್ಯವಾಗಿ ಮಂಗಗಳು ಅಂತ ಹೇಳಿದ್ರೆ ಚೇಷ್ಟೆ ಅಲ್ವಾ? ಈ ಮಕ್ಕಳು ಕೂಡ ಹಾಗೆ, ಮಂಗಗಳ ಹಾಗೆ. ಇಲ್ಲದೇ ಇದ್ರೆ ನೋಡಿ, ಅವರೆಲ್ಲ ದೊಡ್ಡವರು ಹೆದರ್ತಾರೆ, ಈ ಮಕ್ಕಳು ಬಾಳೆಹಣ್ಣು ತಗೊಂಡು ತಿನ್ನು ಅಂತ ಹೇಳಲಿಕ್ಕೆ ಬರ್ತಾರೆ. ಮಕ್ಕಳ ಮನಸ್ಸು ಹಾಗೆ ಬಿಡಿ. ಲಂಕೆಯಲ್ಲಿಯೂ ಇಂತಹ ಮುಗ್ಧ ಸ್ವಭಾವದ ಮಕ್ಕಳಿದ್ದಾರೆ ಎನ್ನುವುದರಿಂದ ಭವಿಷ್ಯ ಚೆನ್ನಾಗಿದೆ. ವರ್ತಮಾನ ಅಷ್ಟು ಚೆನ್ನಾಗಿಲ್ಲ, ಲಂಕೆಯ ಭವಿಷ್ಯ ಚೆನ್ನಾಗಿದೆ. ಇವರಿಗೆ ಅವಕಾಶವನ್ನು ಮಾಡಿಕೊಡಬೇಕಾದದ್ದು ರಾಮನ ಅನುಯಾಯಿಗಳಾದಂಥ ನಮಗೆ ಕರ್ತವ್ಯ ಎನ್ನುವ ಕಾರಣಕ್ಕೆ ಆ ಮಕ್ಕಳು ಕೊಟ್ಟದ್ದನ್ನು
ತಿಂದೆ, ಅವರಿಗೆ ಸಮಾಧಾನ ಆಗಲಿ ಅಂತ ಹೇಳಿ. ಹಾಗೆ ಇಲ್ಲಿ ಭರಣಿಯಲ್ಲಿದ್ದ ಸಕ್ಕರೆಯನ್ನು ಅವರಿಗೆ ಹಂಚಿದೆ. ಆದರೆ ನಾನು ಬಂದ ಉದ್ದೇಶ ಇದಲ್ಲ. ಸಮಾವೇಶಗೊಂಡಿರತಕ್ಕಂಥ ರಾವಣನ ಆಸ್ಥಾನವನ್ನು ಸೇರಬೇಕು, ರಾಮನ ನಿರ್ದೇಶನ ಏನುಂಟು ಅದನ್ನಲ್ಲಿ ಒಪ್ಪಿಸಬೇಕು ಅಂತ ಇದ್ರೆ ಏನುಂಟು ಸಭಾಸ್ಥಾನ ಅಂತ ಮುಂದೆ ಹೊಡೆದ್ರೆ ಯಾರಿದು ತಡೆಯುತ್ತಾ ಇದ್ದಾರಲ್ಲ. ತಡೆದ ಬಾಗಿಲ ಕಟ್ಟಿದ ಮಣ್ಣಿನ ನಮಗೆ ವಾನರರಿಗೆ ಕೈಯಲ್ಲಿ ಏನು ಹಿಡ್ಕೊಳ್ಳದೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಬರುವಾಗಲೇ ಕಂಕುಳಲ್ಲಿ 2, ಭುಜದಲ್ಲಿ 2 ಮರಗಳನ್ನು ಬಂಡೆಗಳನ್ನು ಹಿಡ್ಕೊಂಡು ಬಂದದ್ದು. ಬಂಡೆ ಅಂದರೆ ಸಾಮಾನ್ಯ ಪರ್ವತ ಸದೃಶವಾದದ್ದೇ, ಯಾಕಂದರೆ ಹೊತ್ತು ನಮಗೆ ಅಭ್ಯಾಸ ಆಗಿದೆ. ಆದರೆ ಇಲ್ಲಿ ಬರುವಾಗ ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಯಾರೋ ಇಬ್ಬರು ಘನದೇಹವುಳ್ಳಂತಹ ಅಕರಾಳ ವಿಕರಾಳ ಸ್ವರೂಪರಾದಂತಹ ರಾಕ್ಷಸ ಭಟರು ಬಾಗಿಲನ್ನು ಕಾಯ್ತಾ ಇದ್ದಾರೆ. ಈ ಬಾಗಿಲನ್ನು ಕಾಯುವುದು ಯಾಕೆ? ವಜ್ರ ಖಚಿತವಾದಂತಹ ಬಾಗಿಲು ಯಾರಾದರೂ ಕದ್ದುಕೊಂಡು ಹೋಗ್ತಾರಂತಲ್ಲ, ಅದು ರೂಢಿಯಲ್ಲಿ ಹೇಳುವುದಾಗೆ ಬಾಗಿಲು ಕಾಯುವವರು ಅಂತೇಳಿ. ಆದರೆ ಬಾಗಿಲು ಕಾಯುವುದಂದರೆ ಒಳಗೆ ಹೋಗಲಿಕ್ಕೆ ವಿಚಾರಿಸಿ ಬಿಡುವವರು ಅಂತ ಲೆಕ್ಕ. ಆದರೆ ನನ್ನನ್ನು ಒಳಗೆ ಹೋಗಬಾರದು ಅಂತ ತಡೆಯುತ್ತಾ ಇದ್ದಾರೆ. ತಡೆಯುತ್ತಾ ಇದ್ದಾರೆ ಅಂತ ಯಾರಪ್ಪ ಅಂತ ನಾನು ತಿರುಗಿ ನೋಡಿದ್ದು. ಆಗ ಈ ಕಂಕುಳಲ್ಲಿದ್ದಂಥ ಮರ ಅವನಿಗೆ ಬಡಿಯಿತು, ಆಚೆ ಮುಗಿದಿದ್ದಂಥ ಬಂಡೆ ಇವನಿಗೆ ಬಡಿಯಿತು. ಮಂಡೆ ಹೊಡೆದು ಸತ್ತು ಹೋದರು. ಈಗ ನಿರಾತಂಕವಾಯಿತೋ, ಅವರೊಂದು ಇದಕ್ಕೆ ಸಾಯಲಿಕ್ಕೆ ಇದ್ದವರಂತ ಬಿಡೋಣ. ಆದರೆ ಸಭಾಸ್ಥಾನದಲ್ಲಿ ವಿರಾಜಮಾನನಾಗಿರತಕ್ಕಂಥ ಸಭಾಧ್ಯಕ್ಷ ಯಾರು ಎನ್ನುವುದನ್ನು ನೋಡಬೇಕು, ವಿಚಾರ ಮಂಡನೆಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಖಳಾ ಸಭಾಸ್ಥಾನವನ್ನು ನಾನು ಸೇರಿದರೆ ಆಹಾ ಆಹಾ ಆಹಾ, ಏನು ವಿಶೇಷ, ಏನು ವಿಶೇಷ, ಎಲ್ಲಿ ಕುಳಿತುಕೊಳ್ಳಿ ನಾನು. ಆವೇಶದಿಂದ ನಾನು ಒಳಗೆ ಪ್ರವೇಶ ಮಾಡುವಾಗಲೇ ಕೆಲವರು ಹಿಂದೆ ಮುಂದೆ ಇದ್ದವರು ಸರಿದಾಯಿತು. ಹಾಗಂತ ಬಂದವರಿಗೆ ಇಲ್ಲಿ ಏನಾದರೂ ವ್ಯವಸ್ಥೆ ಉಂಟ ಅಂತ ನೋಡಿದರೆ ಇದ್ದ ಆಸನಗಳೆಲ್ಲ ಭದ್ರಪೀಠಸ್ಥರಾಗಿ ಕೂತುಕೊಂಡವರೇ ಇರುವುದು. ಒಬ್ಬೊಬ್ಬರದು ಒಂದೊಂದು ರೀತಿಯ ಸ್ವರೂಪ. 1 ತಲೆಯವರು, 2 ತಲೆಯವರು, 3 ತಲೆಯವರೆಲ್ಲ ಇದ್ದಾರೆ ಇಲ್ಲಿ. ಬಹಳ ಘನಧೀರಧಾರಿಗಳಂತ ಅನೇಕ ರಕ್ಕಸರನ್ನು ನಾನು ಕಾಣುತ್ತಾ ಇದ್ದೇನೆ. ಇವರೆಲ್ಲರೂ ಕೂಡ ರಾವಣನ ಪರಿವಾರಕ್ಕೆ ಸೇರಿದವರು ಎನ್ನುವುದು ಸ್ಪಷ್ಟ. ಎಲ್ಲಿ ಕೂಡ ಒಂದು ಆಸನ ಕೂಡ ಖಾಲಿ ಬಿಡಲಿಲ್ಲಲ್ಲ. ಅಲ್ಲಿ ಬರುವವರು ಸಂದರ್ಶಕರು ಅಂತ ಯಾರೂ ಇಲ್ಲವೇ? ಅಥವಾ ಸಂದರ್ಶಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಸಮಯವೇ ಇದು ಅಂತಾದರೆ ಅನಪೇಕ್ಷಿತವಾಗಿ ಬಂದಂಥ ನಾನೇನು ಮಾಡುವುದು? ಕೂತ್ರೆ ಬೆಳೆದರೆ ಬೆಳೆಯೋಕ್ಕೆ ಸಾಧ್ಯ ನಮಗೆ, ಇಲ್ಲದೇ ಇದ್ದರೆ ಅವರ ಎತ್ತರಕ್ಕೆ ನಾನು ಕಾಣುವುದಿಲ್ಲ. ಅವರು ಕೂತುಕೊಳ್ಳಿಕ್ಕೆ ಹೇಳುವುದಿಲ್ಲ ಅಂತಾದರೆ ಕೂತುಕೊಳ್ಳುವ ವ್ಯವಸ್ಥೆ ನಮಗೆ ಗೊತ್ತಿಲ್ವೋ? ನಮಗೆ ಎಲ್ಲದಕ್ಕೂ ಇದು ಒಂದೇ ಬಾಲ, ಅದು ಬೇಕಾದಾಗೆ ಕೇಳ್ತದೆ. ನಾನು ವಾಲಿಯ ಬಾಲ, ಈಗ ನನ್ನ ಬಾಲ ಅದು ಅಷ್ಟೇ ಅಲ್ಲ, ಅದು ಆಸನವೂ ಆಗುತ್ತದೆ ಎನ್ನುವುದನ್ನು ತೋರಿಸಬೇಕು. ಅದಕ್ಕಾಗಿ ನನ್ನ ಬಾಲವನ್ನೇ ಸುರುಡಿಕ್ಕಿ ಎತ್ತರವಾಗಿ 1 ಅಡಿ ಇವರಿಗಿಂತಲೂ ಎತ್ತರವಾಗಿ ಎದುರಲ್ಲಿ ಕೂತ್ಕೊಳ್ತೇನೆ ಸಭಾಸ್ಥಾನದಲ್ಲಿ. ನೋಡೋಣ ಏನಾಗ್ತದೆ. ನಗರದ ಬನದ ಕಪಿಯ ಮೋಡಿಯ ಮಿಗಿಸುತ್ತಿದೆ ಮಾತಿನಲ್ಲಿ, ವದನದ ಹೊಗರು ಹೊಸ ಪರಿಯಾಗಿ ತೋರುತ್ತಿದೆ ವಿವೇಕಿಸಲು. ವಿಗಳನಿವನಹುದೆಂದು ಮನದಲ್ಲಿ ಬಗೆಯರಿದು ಬಳಿಕ ಪ್ರಹಸ್ತನು ಮುಗುಳು ನಗೆಯಲಿ ನುಡಿದನ ಕಪಿರಾಜ ಪುತ್ರಂಗೆ. ಕೆಲವು
ಕ್ರಿಯೆಗಳು ನಡೆದ ಮೇಲೆ ಪರಿಣಾಮ ಸಂಭವಿಸ್ತದೆ ಎನ್ನುವುದು ಸರಳವಾದಂತಹ ತಿಳುವಳಿಕೆ. ಕೆಲವು ಕಡೆಗಳಲ್ಲಿ ಕ್ರಿಯೆ ಬಹಳ ನೋವನ್ನುಂಟು ಮಾಡುತ್ತದೆ, ಆದರೆ ಪರಿಣಾಮ ಸುಖವನ್ನೇ ತರುತ್ತದೆ. ಒಬ್ಬನಿಗೆ ಅಂಗಾಂಗಗಳಲ್ಲಿ ಯಾವುದೋ ಬಾಧೆ ಉಂಟಾಗಿ ಆ ಅಂಗವನ್ನು ದೇಹದಿಂದ ಪ್ರತ್ಯೇಕಿಸದೆ ಹೋದರೆ ಜೀವಕ್ಕೆ ಹಾನಿ ಉಂಟಾಗುತ್ತದೆ ಎನ್ನುವುದು ಸಿದ್ಧವಾದರೆ ಶಸ್ತ್ರಕ್ರಿಯೆಯ ಮೂಲಕವಾಗಿ ಆ ಅಂಗವನ್ನು ಉಚ್ಚಾಟಿಸಲಾಗುತ್ತದೆ, ಪ್ರತ್ಯೇಕಿಸಲಾಗುತ್ತದೆ. ಶಸ್ತ್ರಕ್ರಿಯೆ ನೋವನ್ನುಂಟು ಮಾಡುತ್ತದೆ, ಆದರೆ ಕೆಲವು ಕಾಲ ಕಳೆದ ಮೇಲೆ ಸೀಮಿತವಾದಂತಹ ಅವಧಿಯ ನಂತರ ನೋವು ಉಪಶಮನಗೊಂಡ ಮೇಲೆ ಪರಿಣಾಮ ಹಿತಕಾರಕವಾಗಿರುತ್ತದೆ, ಪರಿಣಾಮ ಬಹಳ ಸಹನೀಯವಾಗಿರುತ್ತದೆ. ಇನ್ನು ಕೆಲವು ಹಾಗಲ್ಲ. ಸಂಯೋಗ ಮತ್ತು ವಿಯೋಗ ಎನ್ನುವುದನ್ನು ಲೆಕ್ಕ ಹಾಕಿದರೆ ಸಂಯೋಗ ಎನ್ನುವುದು ಸದಾಕಾಲ ಸುಖದ ಅನುಭವವನ್ನು ಕೊಡುತ್ತದೆ. ಅದು ಸ್ಮರಣೀಯವಾದಂತಹ ಘಟನೆಗಳನ್ನು ಒಳಗೊಂಡಿರುತ್ತದೆ, ಆಹ್ಲಾದನೀಯವಾದಂತಹ ವಾತಾವರಣದ ಅನುಭವವನ್ನು ನಮಗೆ ಕೊಡುತ್ತದೆ. ಆ ಕಾರಣದಿಂದ ಕ್ರಿಯೆ ಎನ್ನುವುದು ಸುಖವನ್ನೇ ಕೊಟ್ಟರು, ವಿಯೋಗ ಎನ್ನುವುದು ಪ್ರತ್ಯೇಕಿಸಲ್ಪಡುವಂತಹ ಸ್ಥಿತಿ ಮಾತ್ರ ನೋವನ್ನು ಕೊಡುತ್ತದೆ. ಒಂದು ಮಹಾವಿದ್ಯಾಲಯದಲ್ಲಿ ಛಾತ್ರರಾಗಿ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡಿದ ಮೇಲೆ ಎಷ್ಟೋ ಒಂದು ಕಾಲಮಾನ ಅಂತ ಇರ್ತದೆ, 2 ವರ್ಷವೋ 3 ವರ್ಷವೋ 5 ಸಂವತ್ಸರಗಳೋ ಅಭ್ಯಾಸ ಮಾಡಿ ಆ ಮಹಾವಿದ್ಯಾಲಯವನ್ನು ತ್ಯಜಿಸುವಾಗ ಹೃದಯ ಭಾರವಾಗುತ್ತದೆ, ಕಣ್ಣುಗಳು ಒದ್ದೆಯಾಗುತ್ತದೆ, ಕರುಳು ಚುರುಕೆನ್ನುತ್ತದೆ. ಆದರೆ ಆ ವಿದಾಯ ಎನ್ನುವುದನ್ನು ಬಹಳ ನೋವಿನ ಸ್ಥಿತಿಯಲ್ಲಿ ಅನುಭವಿಸಿದ್ರು. ಎಷ್ಟೋ ಕಾಲದ ಬಳಿಕ ಹಳೆಯ ವಿದ್ಯಾರ್ಥಿಗಳು ಛಾತ್ರರು ಪುನರ್ಮಿಲನಗೊಳ್ಳುತ್ತಾರಲ್ಲ, ಅದು ಸುಖವನ್ನೂ ಕೊಡುತ್ತದೆ. ಹಳತನ್ನು ನೆನಪು ಮಾಡಿಕೊಳ್ಳುವುದಕ್ಕೆ, ಆ ನೆನಪಿನಲ್ಲಿ ಇದ್ದಂತಹ ಬಾಲ ಕೇಳಿಗಳನ್ನು, ತುಂಟಾಟಿಕೆಗಳನ್ನು, ಚೇಷ್ಟೆಗಳನ್ನು ಮರುಮನನ ಮಾಡುವುದಕ್ಕೆ, ಆ ವಿನೋದ ಪರವಾದಂತಹ ಜೀವನದ ಕ್ರಮವನ್ನು ಮೆಲುಕು ಹಾಕುವುದಕ್ಕೆ ಅದು ಹೇತುವಾಗುತ್ತದೆ. ಹೀಗೂ ಉಂಟು. ಈ ದಹನ ಮತ್ತು ಪುನರ್ನಿರ್ಮಾಣವು ಹಾಗೆ. ಕಾಡ್ಗಿಚ್ಚು ಸಂಭವಿಸಿದಾಗ ಹೇತು ಯಾವುದೇ ಇರಲಿ, 2 ವಸ್ತುಗಳ ಘರ್ಷಣೆಯಿಂದ ಕಿಚ್ಚು ಕಾಣಿಸಿಕೊಂಡು ಕಿಡಿಯಾಗಿ ಮಹಾಬೆಂಕಿಯಾಗಿ, ಅಥವಾ ಬೇರೆಯವರ ಕೈವಾಡದಿಂದ, ನಿರ್ಲಕ್ಷ್ಯದಿಂದ, ಉಪೇಕ್ಷಾ ಭಾವದಿಂದ, ಅಸಡ್ಡೆಯಿಂದ ಬೆಂಕಿಯನ್ನು ಎಲ್ಲೋ ಚೆಲ್ಲಿ ಬಿಡುವುದರಿಂದ ಕಾಡ್ಗಿಚ್ಚು ಸಂಭವಿಸ್ತದೆ. ಆ ಕಾಡ್ಗಿಚ್ಚಿನ ಸಂಭವದ ಪ್ರಕ್ರಿಯೆಯು ನೋವೇ ಉಂಟು ಮಾಡುವಂತಹದ್ದು, ಬಹಳ ನಿರಾಶಾದಾಯಕ. ಎಷ್ಟೋ ಜೀವಕೋಟಿಗಳು ನಾಶವಾಗುತ್ತವೆ. ನೈಸರ್ಗಿಕವಾದ ಸಮತೋಲನವನ್ನು, ಪ್ರಾಕೃತಿಕವಾದ ಹೊಂದಾಣಿಕೆಯನ್ನು, ಸಮನ್ವಯವನ್ನು ಸಾಧಿಸುವುದಕ್ಕೆ ಹೇತುವಾಗುವ ಎಷ್ಟೋ ಜೀವ ಪ್ರಭೇದಗಳು ಆ ಬೆಂಕಿಯಲ್ಲಿ ಕರಟಿ ಹೋಗುತ್ತವೆ, ನಾಶವಾಗಿ ಹೋಗುತ್ತವೆ. ಹಾಗೆಂದು ಅದಾದ ಮೇಲೆ ಆ ಕಾಡನ್ನು ಪುನಃ ನಿರ್ಮಾಣ ಮಾಡುವಾಗಲೂ ಸುಲಭದ ಕೆಲಸ ಅಲ್ಲ. ಪ್ರಕ್ರಿಯೆಯು ನೋವುಂಟು ಮಾಡುತ್ತದೆ, ಪುನರ್ನಿರ್ಮಾಣವು ಕಷ್ಟವನ್ನೇ ಉಂಟು ಮಾಡುತ್ತದೆ. ಎಷ್ಟೋ ವರ್ಷಗಳವರೆಗೆ ಕಾಯಬೇಕು, ಬೀಜಾವಾಪನ ಆಗಬೇಕು, ಅಂಕುರಾರ್ಪಣವಾಗಬೇಕು, ಮೊಗ್ಗು ಕಾಣಿಸಿಕೊಳ್ಳಬೇಕು, ಚಿಗುರಿ ಚಿಗಿತು ಬೆಳೆತು ನಿಲ್ಲಬೇಕು, ಮಹಾಮರಗಳು ಬೆಳೆಯಬೇಕು, ಅದರ ಆಸರೆಯಲ್ಲಿ ಪಕ್ಷಿ ಸಂಕುಲ ಕಾಣಿಸಿಕೊಳ್ಳಬೇಕು, ಮೃಗ ವಂಶ ಸಂವರ್ಧನೆಗೊಳ್ಳಬೇಕು. ಎಷ್ಟು ಕಾಲ ಬೇಕು. ವರ್ತಮಾನ ಕಾಲದಲ್ಲಿ ನಮ್ಮ ಲಂಕಾ ಪಟ್ಟಣದ ದಹನ ಪ್ರಕ್ರಿಯೆ ಪುನರ್ನಿರ್ಮಾಣವು ಹಾಗೆಯೇ. ಮಹಾಮಂತ್ರಿಯಾದಂಥ ಪ್ರಹಸ್ತ ಸುಪ್ರಭಾತದಲ್ಲೇ ನನ್ನ ಎಲ್ಲ ದೈನಿಕವಾದಂತಹ ದೈನಂದಿನ ವಿಧಿವಿಧಾನಗಳನ್ನು ಮುಗಿಸಿ ಆರಾಧ್ಯ ದೇವನಾದಂತಹ ಭಗವನ್ ಶಂಕರನನ್ನು ಅರ್ಚಿಸಿ ಆ ಮೂಲಕವಾಗಿ ಸಭಾಸ್ಥಾನವನ್ನು ಪ್ರವೇಶ ಮಾಡಿ ನಮ್ಮ ದೇವರಾದ ಒಡೆಯನಾದಂತಹ ರಾವಣೇಶ್ವರ ಮಹಾಪ್ರಭುಗಳ ಪ್ರವೇಶಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡುವುದಕ್ಕಾಗಿ ನಿಯೋಜಿಸಲ್ಪಟ್ಟವರು. ಆ ಕಾರಣದಿಂದಲೇ ಸಭಾವಲಯವನ್ನು ಪ್ರವೇಶ ಮಾಡಿ ಮಂತ್ರಿಯ ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕುಳಿತಾಗ 2 ಭಾವಗಳು ಆವರಿಸಿಕೊಳ್ಳುತ್ತವೆ. ಸಂಬಂಧದಲ್ಲಿ ನಾನು ರಾವಣನಿಗೆ ದೂರದವನಲ್ಲ, ಹತ್ತಿರದವನೇ, ಸೋದರ ಮಾವ. ರಾವಣನ ಆಡಳಿತಾತ್ಮಕವಾದ ವ್ಯವಸ್ಥೆಯಲ್ಲಿ, ರಾಜಕಾರಣದಲ್ಲಿ ಮಹಾಮಂತ್ರಿಯ ಪದವಿಯನ್ನು ನಾನು ಅಲಂಕರಿಸಿದವನು. ಒಂದು ಭಾವನಾತ್ಮಕವಾದದ್ದು,
ಒಂದು ಆಡಳಿತಾತ್ಮಕವಾದದ್ದು, ಲೌಕಿಕವಾದ ಸಂಬಂಧ. ಆ ಕಾರಣದಿಂದ ಎರಡು ನೆಲೆಯಿಂದಲೂ ನಗರ ದಹನ ಎನ್ನುವುದು ನಮಗೆ ಒಂದು ನಿರಾಶಾದಾಯಕವಾದ ಅನುಭವ, ಭವಿಷ್ಯದಲ್ಲಿ ಒದಗಬಹುದಾದ ಮಹಾ ಅಪಶಕುನದ ಸಂಕೇತ ಅಂತ ಕಾಣಿಸಿತು. ನಿರ್ಮಾಣ ಮಾಡಿದ್ದೇವಪ್ಪ, ಕಟ್ಟಿದ್ದೇವೆ, ಬೇಕಾದಷ್ಟು ಸಂಪತ್ತುಂಟು. ಸುರನರ ಭುಜಂಗಮ ಭುವನ ದಲ್ಲನ ದಶವದನ, 14 ಲೋಕದ ಮೇಲೆ ಪರಪತ್ತಿಗೆಯನ್ನು ಸಾಧಿಸಿದ ದಶಗ್ರೀವ ದಶಕಂಧರನಾದ ರಾವಣನಿಗೆ ಸಂಪಾದನೆ ಮಾಡುವುದು ದೊಡ್ಡ ಕೆಲಸವ. ಅಳಿಯ ಬೇಕಾದಷ್ಟನ್ನು ಹೂತು ಹಾಕಿದ್ದಾನೆ, ರಾಶಿ ಹಾಕಿದ್ದಾನೆ. ಎಷ್ಟೋ ತಲೆಮಾರುಗಳಿಗೆ ಬೇಕಾದಷ್ಟನ್ನು ಪೇರಿಸಿಟ್ಟಿದ್ದಾನೆ ರಾಜ ಧನಾಗಾರದಲ್ಲಿ. ಬೇಡ, ಇವತ್ತು ಅವನು ಹೊಂದಿರುವಂತಹ 14 ಲೋಕಗಳ ಮೇಲಿನ ಪ್ರಭುತ್ವವನ್ನೇ ಬಳಸಿಕೊಂಡು ಕೈ ತಟ್ಟಿದ್ರೆ ಸಾಕು, ಭ್ರೂ ಸನ್ನೆಯ ಚಲನೆ, ಕಣ್ಣು ರೆಪ್ಪೆಯ ಮೇಲಿನ ಹುಬ್ಬಿನ ಚಲನೆಯಿಂದ ವಿಶ್ವಕರ್ಮ ಬಂದು ಪುನರ್ ನಿರ್ಮಾಣ ಮಾಡ್ತಾನೆ. ಅಲ್ಲಿಯ ಹೊರಗಿನ ನೈತಿಕ ದೈಹಿಕವಾದ ವರ್ಚಸ್ಸವನದು. ಆದರೆ ನಗರ ದಹನದ ಮೂಲಕವಾಗಿ ನಮ್ಮ ಸಾಂಸ್ಕೃತಿಕವಾದ ನೆಲೆಗಳು, ನಮ್ಮ ಆಲೋಚನಾ ಕ್ರಮಗಳು ನಮಗೆ ಆ ವರ್ತಮಾನದಲ್ಲಿ, ಅಂದ್ರೆ ನಗರ ದಹನವಾದ ಆ ವರ್ತಮಾನದಲ್ಲಿ ಉಂಟಾದದ್ದು ಈಗ ಭೂತ. ಆ ಭೂತ ಕಾಲದ ಕೆಟ್ಟ ನೆನಪುಗಳನ್ನು ನಾವು ಅಳಿಸಿ ಹಾಕುವುದಕ್ಕೆ ಬರುವುದಿಲ್ಲ. ಏನು ಸಾಹಸ! ಏಕಾಂಗ ವೀರನಾದಂತಹ ಪ್ರಬಲತೆಯನ್ನು ಹೊಂದಿದಂತ ವಾನರ, ಅವನ ಬಾಲಕ್ಕೆ ಬಟ್ಟೆ ಸುತ್ತಿ, ನಮ್ಮ ಊರಿನದ್ದೇ ಸೀರೆಗಳನ್ನು ಸುತ್ತಿ, ನಮ್ಮದ್ದೇ ತೈಲ ಎರೆದು, ನಮ್ಮದ್ದೇ ಬೆಂಕಿ ಕೊಟ್ಟದ್ದು, ಸುಟ್ಟದ್ದು ನಮ್ಮ ಊರನ್ನವ. ನಮ್ಮ ಒಡೆಯನ ಅರ್ಧ ಮೀಸೆಯು ಸುಟ್ಟಿದೆ ಅಂತ ಪ್ರತೀತಿ. ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ನಾವು ಒಡೆಯನ ಕಾಲು ಬಿಟ್ಟು ಮುಖ ನೋಡುವ ಕ್ರಮವೇ ಇಲ್ಲ. ನಮಗೆ ಹೆದರಿಕೆ ಅಷ್ಟು. ಸಂಬಂಧದಲ್ಲಿ ಮಾವನಾದರೂ, ನಾನು ಅವನ ಮಾವನಾದರೂ ಅಳಿಯನಾದರೂ ನೋಡ್ಲಿಕ್ಕೆ ಧೈರ್ಯ ಸಾಕಾಗುವುದಿಲ್ಲ. ಅಲ್ಲಿಯ ಹೊರಗಿನ ವರ್ಚಸ್ಸು, ಪ್ರಭುತ್ವ ತಂದುಕೊಟ್ಟಂತಹ ವಿಶಿಷ್ಟವಾದಂತಹ ದಾರ್ಢ್ಯ ಒಳಗಿನಿಂದ ಮತ್ತು ಹೊರಗಿನಿಂದ. ಹಾಗಾದರೆ ಆ ನಗರ ದಹನದ ಪ್ರಕ್ರಿಯೆ, ಅದರ ಮರುನಿರ್ಮಾಣ ನಡೆದ ಮೇಲೂ ಆ ಸೋಲಿನ ಛಾಯೆಯನ್ನು ಯಾವ ಕಾರಣಕ್ಕೂ ನಾವು ಅಳಿಸುವ ಹಾಗಿಲ್ಲ. ಅದೊಂದು ಸಂಕೇತವಾಗಿ, ಒಂದು ಭದ್ರವಾದ ನೆನಪಾಗಿ ನಮ್ಮ ಚಿತ್ತದಲ್ಲಿ ಸೇರಿಕೊಂಡ ಕಳಂಕವಾಗಿ ಉಳಿದು ಹೋಗಿದೆ. ಈ ಕಾಲಕ್ಕೆ ಇನ್ನೇನು ನಮ್ಮ ಒಡೆಯ ಸಂಭ್ರಮದಿಂದ, ಸಡಗರದಿಂದ, ವೈಭವೋಪೇತವಾದಂತಹ ನೆಲೆಯಿಂದ ಸಭಾಸ್ಥಾನವನ್ನು ಸೇರಿ ರತ್ನಖಚಿತವಾದಂತಹ ಪಾರಂಪರ್ಯಕ ಸಿಂಹಾಸನದ ಮೇಲೆ ಆರೂಢರಾಗುವ ಶುಭ ಮುಹೂರ್ತದಲ್ಲಿ ಓಹೋ ಏನನ್ನು ನಾನು ನೋಡುತ್ತಿದ್ದೇನೆ. ನಗರ ದಹನವನ್ನು ಮಾಡಿದ ಆ ದೊಡ್ಡದಾದಂತ ಗಡವ ಕೋತಿ, ಕರಿಬಾರದು ಆ ಶಬ್ದದಿಂದ, ಮತ್ತೆ ನಮಗೆ ಅರ್ಥ ಆದದ್ದು ವಾನರ. ಆ ವಾನರನ ಸೊಬಗನ್ನು, ಮೋಡಿಯನ್ನು, ಅದು ಮೋಡಿಯೇ ಮಾಡಿದ್ದು. ನಮಗೆ ಏನಾಗುತ್ತದೆ ಅಂತ ಗೊತ್ತಾಗುವ ಮೊದಲು ಎಲ್ಲ ಮುಗಿದು ಹೋಗಿತ್ತು. ಪ್ರಸಂಗಾವಧಾನತೆಯಿಂದ ಪರಾಂಬರಿಸಿಕೊಂಡು ನಮ್ಮನ್ನು ನಾವು ಸ್ಥಿಮಿತತೆಗೆ ತಂದುಕೊಳ್ಳುವುದಕ್ಕೂ ಸಾಧ್ಯ ಆಗಲಿಲ್ಲ. ಕಟ್ಟಿ ತಂದವ ಮಗನಾದ ಇಂದ್ರಜಿತ್ತು ನಗರ ದಹನವನ್ನು ಆಗದ ಹಾಗೆ ವರುಣ ಕೃಪೆಯಿಂದ ತಡೆಯುವುದಕ್ಕೆ ಅವನಿಗೆ ಆಗಲಿಲ್ಲ. ಏನು ಮಂತ್ರಾಸ್ತ್ರ ಗೊತ್ತಿಲ್ವ ಅವನಿಗೆ? ಅವನ ಮೂಡಿಗೆಗೆ ಕೈ ಹಾಕಿದ್ರೆ ತೆಗೆಯಬಹುದಾದ ಅಸ್ತ್ರಗಳಿಗೆ ಯಾವ ಮಂತ್ರವನ್ನಾದರೂ ಆರೋಪಿಸಿ ಆವಾಹಿಸಿ ಎಂತಹ ಪ್ರಬಲ ವಿರೋಧಿಯನ್ನಾದರೂ ಮಣ್ಣುಗೂಡಿಸಬಲ್ಲ ವರ್ಚಸ್ಸುಳ್ಳವನು. ಯಾಕಪ್ಪ? ನಗರ ದಹನ ಸಂಭವಿಸುವಾಗ ವರ್ಣಾಸ್ತ್ರದ ಮೂಲಕವಾಗಿ ನೀರು ಮಳೆ ಉಂಟು ಮಾಡಿ ಆ ಮೂಲಕವಾಗಿ ಪರ್ಜನ್ಯನ ಪ್ರಭಾವದಿಂದ ಆ ನಗರ ದಹನ ನಡೆಯದ ಹಾಗೆ ಮಾಡಬಹುದಾಗಿತ್ತಲ್ಲ, ಮಾಡಲಿಲ್ಲವ. ಸೋಲು. ನಗರ ದಹನ ನಮಗೆ ನೋವು ಕೊಟ್ಟದ್ದು ಆ ಕಾರಣದಿಂದ. ಈಗ ಆ ವಾನರನನ್ನು ಮೋಡಿಯಲ್ಲಿ ಮಿಗಿಸುವ ಹಾಗೆ ಕಾಣಿಸ್ತದೆ. ಬಂದದ್ದು ಮಾತ್ರ ಅಲ್ಲ, ನಮಗೊಂದು ಸಮಾಧಾನ. ಈ ಮಂಗಗಳು ಕೆಲವು ಚೇಷ್ಟೆಗೆ ಹೆಸರಾದದ್ದು, ಕೆಲವುದಕ್ಕೆ ಚಾಪಲ್ಯ, ಕೆಲವುದಕ್ಕೆ ಚಾಂಚಲ್ಯ, ಕೆಲವುದಕ್ಕೆ ರೋಷ, ಕೆಲವುದಕ್ಕೆ ಎದುರುಕೋಪ, ಇದೆಲ್ಲ ಗುಣಗಳಾಗಿದ್ದಾವೆ. ಅದರಲ್ಲಿ ಮಂಗಗಳು ಎನ್ನುವುದು ಚಾಪಲ್ಯ ಎನ್ನುವುದಕ್ಕೆ, ಚಾಂಚಲ್ಯ ಎನ್ನುವುದಕ್ಕೆ ಹೇತುವಾದದ್ದು, ಹೆಸರುವಾದದ್ದಲ್ವೇ? ಪುಣ್ಯಕ್ಕೆ ಏನು ಮಾಡಲಿಲ್ಲ. ಅದರ ಬಾಲವನ್ನೇ ಸುರುಟಿಕ್ಕಿ ನಮ್ಮ ನೆಲವಾದರೂ ಕೂತುಕೊಂಡಿತ್ತಲ್ಲ, ಒಂದು ಅರೆಕ್ಷಣ ಸ್ತಬ್ಧವಾಯಿತಲ್ಲ, ಯಾವುದೇ ಚಟುವಟಿಕೆಯನ್ನು ಮಾಡದೆ ತನ್ನಿಚ್ಛೆಗೆ ತಾನೇ ನಿಷ್ಕ್ರಿಯತೆಯನ್ನು ತಂದುಕೊಂಡಿತ್ತಲ್ಲ. ಆ ಕಾರಣಕ್ಕೆ ನಮಗೆ ಸಮಾಧಾನ. ಈಗ ಮಂತ್ರಿ ಅಂತ ಹೇಳಿದ್ರೆ ಸಾಧಾರಣ ತಲೆಬಿಸಿಯ ಕೆಲಸ ಅಲ್ಲ ಅದು. ಒಂದು ಸಭೆಯನ್ನು ನಾವು ವ್ಯವಸ್ಥೆ ಮಾಡಿದ ಮೇಲೆ ಸಭೆಯ ಆಗು ಹೋಗುಗಳ ಹೊಣೆ ನಮಗೆ. ಒಳ್ಳೆದಾದ್ರೆ ಮೆಚ್ಚುವುದಿಲ್ಲ. ಅವರ ಮಂತ್ರಿ ಅಲ್ವಾ, ಅವರ ಹೆಸರಿನಲ್ಲಿ ಮಾಡಿದ್ದು. ಹಾಳಾದ್ರೆ ಮಂತ್ರಿಯನ್ನೇ ಒಯ್ಯುವುದು. ಆ ಕಾರಣದಿಂದ ಮಹಾಮಂತ್ರಿಯಾಗಿ ಈಗ ಮುಂದೆಯೂ ಆ ಹಿಂದಿನ ಭೂತದ ವಿಪ್ಲವ ನಡೆಯದ ಹಾಗೆ ಇದನ್ನು ನಿಭಾಯಿಸಬೇಕಾದದ್ದು, ಸಮತೋಲನಕ್ಕೆ ಸರಬೇಕಾದದ್ದು ನಮಗೆ ಹೊಣೆ. ಆದ ಕಾರಣದಿಂದ ಒಳಗೆ ಸಣ್ಣ ಡಬ 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 ಹೃದಯದ ಶಬ್ದ ಹೆಚ್ಚು ಬಡಿಯುತ್ತದ ಮೂಲಕವಾಗಿ ನಮಗೆ ಅರ್ಥ ಆಗುತ್ತದೆ.
ಕೆಲವರೆಲ್ಲ ಅಲ್ಲಲ್ಲಿ ಒಳ ಸರಿದಿದ್ದಾರೆ. ಕೆಲವರೆಲ್ಲ ಏನಾಗುತ್ತದೋ ಅಂತ ಹೇಳುವ ಹಾಗೆ ಇದರ ವ್ಯಗ್ರ ಸ್ವರೂಪ ಪ್ರಕಟವಾಗುವ ಮುಹೂರ್ತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಮಂತ್ರಿ, ಅವರೆಲ್ಲರಿಗೂ ಕಣ್ಣ ಸನ್ನೆಯಿಂದಲೇ ಸೂಚನೆ ಕೊಟ್ಟಿದ್ದೇನೆ, ಸುಮ್ಮನಿರಿ. ಈ ಪ್ರಕರಣವನ್ನು ನಾನು ಮೈ ಮೇಲೆ ನಾನಾಗಿ ಅಳೆದು ಹಾಕಿಕೊಂಡಿದ್ದೇನೆ. ಅದನ್ನ ಪ್ರಭಾವದಿಂದ, ನನ್ನ ಮಾತಿನ ಮೋಡಿಯಿಂದ ಇದರ ಮೋಡಿಯನ್ನು ಮಣಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದೇನೆ. ಹಾಗೆ ನಿಂತಿದ್ದಾರೆ ಕೆಲವರೆಲ್ಲ ಧೈರ್ಯದಿಂದ. ಇರ್ಲಿ, ಈಗ ಇದನ್ನು ಮಾತಾಡಿಸದೆ ನಿರ್ವಾಹ ಇಲ್ಲ. ಯಾಕಂದ್ರೆ ಒಡೆಯ ಪ್ರವೇಶ ಮಾಡುವುದಕ್ಕೆ ಗೊತ್ತುಂಟು. ಅಲ್ಲಿಯವರೆಗೆ ಸಭೆಯ ಶಿಸ್ತು ಭಂಜನೆ ಆಗಕೂಡದು. ಯಾವುದು ವ್ಯವಸ್ಥಿತವಾಗಿದೆಯೋ ಅದು ಅಸ್ತವ್ಯಸ್ತದಿಂದ ಚೆಲ್ಲಾಪಿಲ್ಲಿ ಆಗಕೂಡದು. ಸಭೆಯ ಸೌಂದರ್ಯ ಎನ್ನುವುದು ಕುಂಠಿತವಾಗಕೂಡದು. ಈ ದೂರದೃಷ್ಟಿಯಿಂದ ಮಂತ್ರಿಯಾಗಿ ನಗೆ ಬರುವುದಿಲ್ಲ. ಯಾಕಂದ್ರೆ ಇವರನ್ನು ನೋಡುವಾಗಲೇ ಈ ಒಗರುಳ್ಳ ಪೊಗರುಳ್ಳ ಚಿಗುರು ಮೋರೆಯ ಮಂಗ ಆ ದೊಡ್ಡದೇ ಅಷ್ಟು ಮಾಡಿದೆ. ಇದು ಉತ್ಸಾಹದಲ್ಲಿ ಏನು ಮಾಡಿತು ಅಂತ ಹೆದರಿಕೆ ಉಂಟು. ಮಂತ್ರಿ ಹೆದರಿದ್ರೆ ಮತ್ತೆ ಉಳಿದವರು ಎದುರುವುದಕ್ಕೆ ಹೆಚ್ಚು ಒತ್ತು ಬೇಕು. ಮಂತ್ರಿ ಎಷ್ಟೇ ಕಷ್ಟ ಬಂದರೂ ಹೆದರಿಕೆ ತೋರಿಸಬಾರದು. ಒಂದು ದೇಶಾವರಿ ನಗೆ ಅಥವಾ 10-72 ಬಗೆಯ ನಗೆಗಳಲ್ಲಿ ಯಾವುದಾದರೂ ಕಪಟದ ನಗೆ ಬಲಾತ್ಕಾರವಾಗಿ ತುಟಿ ಅಂಚಿನಲ್ಲಿ ತಂದುಕೊಂಡು ಇವರು ನಮ್ಮ ಮಾತಾಡಿಸಿ ಇಲ್ಲಿಂದ ಮೆಲ್ಲ ಪಾರುಗಾಣಿಸಬೇಕು. ಹೇಗೆ ಮಾತಾಡಿಸುವ? ಇವನ ಜಾತಿ ಸಂಬಂಧವಾಗಿ ಮಾತಾಡಿಸುವ. ಮೂದಲಿಕೆಯ ಮಾತು ಅಂತ ತಿಳಿತಾನೋ ಅಲ್ಲ, ಇದು ಮಾತಾಡಿಸುವ ಸದುಪಚಾರದ ಕ್ರಮ ಅಂತ ಭಾವಿಸ್ತಾನಲ್ಲ, ಕೆರಳುತ್ತಾನ. ಪ್ರಾರಂಭದಲ್ಲಿ ಸ್ಫೋಟ ಆಗಲಿ, ಅಂತಿಮವಾಗಿ ಕಾಯುವುದು ಯಾಕೆ? ಆ ಕಾರಣದಿಂದ ಮುಖದಲ್ಲಿ ನಗೆ ಬಂದದ್ದು ಸಾಕಲ್ಲ, ಈ ನಗೆಯಿಂದ ಏನಾದ್ರೂ ಮೋಡಿ ಮಾಡಬಹುದಲ್ಲ. ಆರಪ್ಪ ನೀನು ನಾನು ಎಲ್ಲ ಹಂಚುವಾಗಿದ್ದಾರ. ಕಪಿ ಅಲ್ಲ ನೀನು. ಆದರೆ ನಡೆದೇ ಇಲ್ಲಿಗೆ ನೀನು ಬಂದರು ಬಹುಶಃ ಇಲ್ಲಿಗೆ ಸೇರುವ ಮೊದಲು ನೀನು ಸ್ವಲ್ಪ ಹಾರಿರಬೇಕು ಅಂತ ಕಾಣ್ತದೆ. ಹಾಗಾಗಿ ಹಾರೋ ಮಂಗ ಈಗ ನಡೆದಾಡಿಕೊಂಡೇ ರಾಜಸಭಾಂಗಣದಲ್ಲಿ ನಡೆದು ಬಂದ ಮಂಗ, ಹಾರೋ ನೀನು ಕಪ್ಪಿ ಅಂತ ನಾನು ಹೇಗೆ ಬೇಕಿದ್ರು ಸಂಬೋಧನೆ ಮಾಡುವುದು. ಆದ್ರೆ ನಿನ್ನ ಮುಖದಲ್ಲಿ ನಗೆಯನ್ನು ನೋಡಿ ನನಗೆ ಸಂತೋಷ ಆಯಿತು. ಯಾಕೆ? ಯಾಕಂದ್ರೆ ಆಗ ನಾನು ಬಂದಿದ್ದೇನೆ, ಇಡೀ ಸಭಾಸ್ಥಾನದಲ್ಲಿ ಎಲ್ಲಿಯೂ ನಗು ಇಲ್ಲ, ಬಿಗುಮಾನ. ಈ ಬಿಗುಮಾನವನ್ನು ತಿಳಿ ಮಾಡುವುದು ಹೇಗೆ ಅಂತ ಬಂದವ ನಾನು ಪ್ರಯತ್ನ ಪಡುವುದಲ್ಲ. ಹೇಗಾದ್ರೂ ನಾನು ಹೊರಗಿಂದ ಬಂದವ, ಒಂದು ಕಡೆ ಬಂದ ಮೇಲೆ ಅಲ್ಲಿ ಇದ್ದವರು ಏನು ಬಂದಿರಿ, ಹದುಳವಿದ್ದೀರಿ ಅಲ್ವಾ, ಸಾಮಾನ್ಯವಾಗಿ ಶಿಷ್ಟಾಚಾರ. ಹಾಗೆ ಯಾರೂ ಕೇಳಲಿಲ್ಲ ಏನು ಮಾಡುದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗಲೇ ನನ್ನ ಕಡೆಗೆ ಮೊಗ ತಿರುವಿ ನಗು ಮುಖವನ್ನು ತೋರಿ ಪ್ರಶ್ನೆ ಮಾಡಿದೆಯಲ್ಲ. ಅಯ್ಯ, ಈ ಪ್ರಶ್ನೆ ಮಾಡಿದವನು ನಿನ್ನನ್ನು ಉಪಚರಿಸಿದವನು ಸಾಮಾನ್ಯ ಅಂತ ತಿಳಿಯಬೇಡ. ಗೊತ್ತಾಯ್ತು. ಈ ಸಭೆಯನ್ನು ನಿಯಂತ್ರಿಸುವ ಮಹಾಪ್ರಭುಗಳು ಪ್ರವೇಶ ಮಾಡುವ ಮೊದಲು ಅಣಿಗೊಳಿಸುವ ಕರ್ತವ್ಯದಲ್ಲಿ ನಿಬದ್ಧನಾದಂತಹ ಮಹಾಮಂತ್ರಿ, ಚತುರಮತಿ, ಪ್ರಹಸ್ತ ನಾನಿದ್ದೇನೆ. ಮಂತ್ರಿ ಮಂಡಲದ ಎದುರು ಭಾಗದಲ್ಲಿ ಪ್ರತ್ಯೇಕವಾದ ಆಸನದಲ್ಲಿ ಕುಳಿತವ ನೀನು. ಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಶ್ರೇಷ್ಠ ಮಂತ್ರಿ, ಅಯ್ಯ. ಈಗ ನಿನ್ನ ಪ್ರವೇಶವನ್ನು ನಾನು ಸರಿಯಾಗಿಯೇ ಕಂಡಿದ್ದೇನೆ. ಇಲ್ಲಿಗೆ ಬರುವಾಗ ಬಿಗುಮಾನ ಅಂತ ನೀನು ಗುರುತಿಸಿದ್ಯಲ್ಲ, ಅದಕ್ಕೆ ಕಾರಣವು ಏನದು? ಎಲ್ಲ ಸಭೆಗಳ ಹಾಗಲ್ಲ ನಮ್ಮ ಸಭೆ. ವರುಣನ ಸಭೆ ಬೇರೆ, ಯಮನ ಸಭೆ ಬೇರೆ, ಅಮರಾವತಿಯ ಸುಧರ್ಮ ಸಭೆ ಬೇರೆ, ರಾವಣನ ಸಭೆಯೇ ಬೇರೆ. ರಾವಣೇಶ್ವರ ಮಹಾಪ್ರಭುಗಳು ಪ್ರವೇಶ ಮಾಡುವ ಮೊದಲು ಯಾರು ಯಾವ ಕಾರಣಕ್ಕೂ ಬಿಗುಮಾನದಲ್ಲೇ ಇರ್ತಾರೆ. ಈ ದಿನ ಏನು ಹೊಸ ವಾರ್ತೆ, ಈ ದಿನ ಏನು ಹೊಸ ಚರ್ಚೆ, ಈ ದಿನ ಏನು ಹೊಸತು ಸಂವಾದ. ಯಾಕಂದ್ರೆ ರಾವಣೇಶ್ವರ ಪ್ರಭುಗಳಿಗೆ 10 ತಲೆ ಮಾತ್ರ ಇರುವುದಲ್ಲ, 11ನೆಯ ಯೋಚನೆಯು ದಿನ ದಿನ ಹುಟ್ಟುತ್ತದೆ.
ಸೃಜನಶೀಲತೆ ಸೃಷ್ಟಿಶೀಲತೆ ಎನ್ನುವುದಕ್ಕೆ ನಮ್ಮ ಒಡೆಯರೇ ಸಂಕೇತ. ಅಂದ್ರೆ ಯಾವಾಗಲೂ ಬಿಸಿ ಬಿಸಿ ವಾತಾವರಣ. ಯಾಕಂದ್ರೆ ವಾತಾವರಣ ಬಿಸಿ ಅಂತ ಹೇಳಿದ್ರೆ ಅವರ ಕಾರ್ಯ ಬಾಹುಳ್ಯ ಒತ್ತಡ ಅಂತಹದ್ದು. ಈಗ ಏನು ಕೆಲಸ ಇಲ್ಲದ ಸೋಮಾರಿಗೆ ಬಿಸಿಯೇ ಇಲ್ಲ, ಕೂತ ಜಾಗವೇ ಬಿಸಿ ಆಗುದು, ಒಮ್ಮೆ ಎದ್ರೆ ಸಾಕು ಅಂತ. ಕೆಲವರಿಗೆ ತಿರುಗಾಟದಲ್ಲೇ ಬಿಸಿ ಬರ್ತದೆ ನಮ್ಮ ಒಡೆಯನಿಗೆ. ಈಗ ಮಾತಾಡೋದಕ್ಕೆ ಯಾರಾದ್ರೂ ಎದ್ರೆ ಅಲ್ಲಿಂದ ಆಜ್ಞೆ ಆದ ಮೇಲೆ ಮಾತಾಡ್ಬೇಕು. ಅದು ಏನಾದರೂ ಮುಂದೆ ರಾವಣೇಶ್ವರ ಪ್ರಭುಗಳ ಸೂಚನೆಯ ಪ್ರಕಾರ ಏನೇ ಇರ್ಲಿ, ಅಂತೂ ಆರೋ ಬಂದ ಕಪಿತಾನು. ಈಗ ನಾವು ರಾಕ್ಷಸರೇ ಆಗಲಿ, ನಮ್ಮ ಭಾಷೆ ಶಿಷ್ಟತೆಯ ಪರಮಾವಧಿಯನ್ನು ಮೀರುವುದಿಲ್ಲ. ಅದರಲ್ಲೂ ಪ್ರಹಸ್ತ ವ್ಯಾಕರಣಬದ್ಧವಾಗಿಯೇ ಮಾತಾಡುವವರು. ನಾವು ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಪಾರಿತೋಷಕ ಕೊಟ್ಟೇ ಮಾತಾಡುವವರು. ಯಾರೋ ಬಂದ ಕಪಿತಾನು, ಯಾರಾದ್ರೂ ಹಾಗೆ ಕೇಳಿ ಯಾರೋ? ನನಗೂ ಆಶ್ಚರ್ಯ. ರಾಕ್ಷಸರ ಯಾರು ಅಂತ ಕೇಳಿದ್ರೆ, ಈಗ ಒಬ್ಬನನ್ನು ನೋಡಿದ ಕೂಡಲೇ ಯಾವನೋ ಅಥವಾ ಯಾರೋ ಠೇಂಕಾರದಲ್ಲಿ ಯಾರು ಅಂದ್ರೆ ಮೂರನೇ ಲಿಂಗವನ್ನು ಪ್ರಶ್ನೆ ಮಾಡಿದ. ಹೌದು, ಹಾಗಾದ್ರೆ ಆರೋ ಬಂದ ಕಪಿತಾನು. ಕಪಿ ಬಂದ ಕಪಿ ತಾನು ಅಂದ್ರೆ ತಾನು ಅಂತ ಹೇಳುವುದು ಪ್ರಧಾನ, ಕಪಿ ಎನ್ನುವುದು ಬಿಡು. ಯಾಕಂದ್ರೆ ನೀ ನಮ್ಮನ್ನು ಮರ್ಕಟ, ಕೋತಿ, ಪ್ಲವಂಗ, ಚಪಲಶ್ಚುಕರ, ದಾನ ಶಬ್ದಗಳಲ್ಲಿ ಕರೀಬಹುದು. ಆದರೆ ತಾನು ಅಂತ ಹೇಳುವಲ್ಲಿ ರಾಕ್ಷಸರು ಅಂದ್ರೆ ಭ್ರಷ್ಟ ಭಾಷೆಯವರು, ದುಷ್ಟ ಭಾಷೆಯವರು ಅಂತ ಅರ್ಥ ಅಲ್ಲ. ನಮ್ಮ ಬಗ್ಗೆ ಇರುವುದಕ್ಕಿಂತ ಹೆಚ್ಚು ಅಪಪ್ರಚಾರವೇ ಆದದ್ದು. ಹಾಗಾಗಿಯೇ ನಾವು ಪ್ರಪಂಚದಲ್ಲಿ ದೂಷ್ಯರಾದದ್ದು. ನಮ್ಮನ್ನು ಅಧ್ಯಯನ ಮಾಡ್ಲಿಕ್ಕೆ ಕೆಲವರಿಗೆ ಪುರುಸೊತ್ತಿಲ್ಲ. ಒಟ್ಟು ನಮ್ಮ ಮೈಯ ಮೇಲೆ ಒಂದು ಪೂರ್ವಾಗ್ರಹವನ್ನು ಹೇರಿ ಬಿಡುವುದು. ಅದರಲ್ಲಿ ಒಂದು 4-5 ಮಂದಿ ಹಾಳಿದ್ದಾರೆ, 4 ಲಕ್ಷ ಮಂದಿಯು ಹಾಳು ಅಂತ ಸಾರಾಸಗಟ್ಟಾಗಿ ಹಾಳಾದವರ ಸಾಲಿಗೆ ಸೇರಿಸುವುದು. ಅದೇ ನಮ್ಮ ಸಮಸ್ಯೆ, ಆ ರಾಕ್ಷಸರ ಸಮಸ್ಯೆ. ನಿಮ್ಮ ಅಲ್ಲ, ಬಕ ಪಕ್ಷಿಯ ನಡುವಿನ ಹಂಸ ಪಕ್ಷಿ ಇದ್ರು ಅದು ಕಾಣುದಿಲ್ಲ ಯಾರಿಗೆ. ಮತ್ತೆ ಕಾಸರಕರ ತೋಟದಲ್ಲಿ ಗಂಧ ಇದ್ರೆ ಹಾಗಾದ್ರೆ ನನಗೂ ನಿನಗೂ ಸಂವಾದ ಸುವಾದ ಬೆಳೆಯುವ ಸಾಧ್ಯತೆ ಕಾಣಿಸ್ತದೆ. ಹಾಗಾದರೆ ನಿನ್ನನ್ನು ಅದಾರಟ್ಟಿದರು. ಯಾಕಂದ್ರೆ ಈ ಸಾಧಾರಣ ಮಂಗಗಳು ಉಪದ್ರವಕಾರಿಗಳು ಅಂತ ಜನಸಾಮಾನ್ಯರ ತಿಳುವಳಿಕೆ. ತೋಟಗಳಲ್ಲಿರುವ ಬೆಳೆಯನ್ನು ಹಾಳು ಮಾಡುವುದೋ, ಅವರೇ ಕೃಷಿವಲರು ಕಷ್ಟಪಟ್ಟು ನೆಟ್ಟುವುದನ್ನು ಧ್ವಂಸ ಮಾಡುವುದೋ, ಹಸಿರನ್ನು ನಾಶ ಮಾಡುವುದೋ, ಒಟ್ಟು ಅದು ಉಪದ್ರಕಾರಿ ಅಂತ ಅವರು ತಿಳ್ಕೊಳ್ತಾರೆ. ಯಥಾರ್ಥಕ್ಕೆ ಅದು ಉಪದ್ರ ಅಲ್ಲ. ವಾನರರೋ ಅಥವಾ ಮಂಗಗಳೋ ಅಥವಾ ಇತರ ಮೃಗಗಳು ಕಾಡಿನಲ್ಲಿ ಏನನ್ನು ತಿನ್ನುತ್ತಾವೆಯೋ ಅದನ್ನು ಮನುಷ್ಯ ತಿನ್ನಲಿಕ್ಕೆ ಅಥವಾ ನಮ್ಮಂತವರು ತಿನ್ನಲಿಕ್ಕೆ ಪ್ರಾರಂಭ ಮಾಡುವಾಗ ಅದಕ್ಕೆ ಬರಲಿಕ್ಕೆ ಪ್ರಾರಂಭ ಆಯ್ತು. ಸರಿಯಾಗಿ ಅರ್ಥ ಮಾಡಿ. ಯಾಕಂದ್ರೆ ಮಂತ್ರಿ ನಾನು, ಲೋಕ ವಿಶ್ವಾಸ ವಿಶಾಲವಾದಂತ ತಿಳುವಳಿಕೆ ಹೊಂದಿದವನು. ಪ್ರಾಣಿಗಳದ್ದನ್ನು ನಮ್ಮಂತವರು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾವು ಬೆಳೆದದ್ದನ್ನು ಪ್ರಾಣಿಗಳು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದವು. ಇರ್ಲಿ, ದೊಡ್ಡದಲ್ಲ, ನಾವು ಆ ವ್ಯಾಖ್ಯಾನ ಮಾಡಲಿಕ್ಕೆ. ಹಾಗಾದ್ರೆ ನಿನ್ನನ್ನು ಅದಾರು ಅಟ್ಟಿದರು, ಯಾರಟ್ಟಿದರು? ಈಗ ಯಾರೇ ಅಟ್ಟಿರ್ಲಿ, ಯಾರಟ್ಟಿದರು ಬಂದ ಕಾರ್ಯ ಏನು? ಈಗ ಒಂದು ಕಾರ್ಯ ಅಂತ ಬೇಡ, ಕಾರ್ಯಕಾರಣ ಸಂಬಂಧ ಇಲ್ಲದ ಪ್ರಪಂಚದಲ್ಲಿ ಏನು ನಡೆಯುವುದಿಲ್ಲ. ಬಹಳ ಸಂಭಾವಿತನಾಗಿ ಬಂದಿದ್ದಿ, ನೇರವಾಗಿ ಒಳ ಸೇರಿದ್ದಿ. ಆದರೆ ನನಗೆ ಆಶ್ಚರ್ಯ ಆಗುವುದು, ನೀನೊಬ್ಬ ಶಿಷ್ಟಾಚಾರ ಸಂಪನ್ನ ಅಂತ ನಿನ್ನ ವ್ಯವಹಾರದಿಂದ ಕಾಣಿಸಿದ್ರು, ಪ್ರವೇಶ ಮಾಡುವಾಗ ಯಾಕೋ ತಡೆದ ಬಾಗಿಲ ಭಟರ ಮಂಡೆಯ ಬಡಿದು ಬಂದಿದ್ದೀನಿ, ನೋಯಿಸಿ ಬಂದಿದ್ದೀನಿ. ಈಗ ಇಲ್ಲಿ ಕೂತದ್ದಕ್ಕೂ ಬರುವ ಕ್ರಮಕ್ಕೂ ಹೊಂದಾಣಿಕೆ ಬರುವುದಿಲ್ಲ. ಇಲ್ಲಿ ಶಿಷ್ಟಾಚಾರ ಸಂಪನ್ನ, ಅಲ್ಲಿ ಯಾಕೋ ದುಗುಡತನದಿಂದ ಆವೇಶದಿಂದ ವರ್ತಿಸುವ ಸಣ್ಣ ಮಂಗ. ಹಾಗಾದ್ರೆ ಈ ವ್ಯತ್ಯಾಸ ಯಾಕೆ ಈ ಮಧ್ಯದಲ್ಲಿ ಅಂತ ಗೊತ್ತಾಗಲಿಲ್ಲ. ನಿನ್ನನ್ನು ನೋಡೆ, ನಿನ್ನನ್ನು ಕೆಲವರು ನೋಡೆ ಅಂತ ಹೆದರಿ ಕೂತಿದ್ದಾರೆ, ನೋಡೆ ಅಂತ ಹೇಳಿ. ನಾನು ನಿನ್ನನ್ನು ಪರಿಶೀಲನಾರ್ಥವಾಗಿ ನೋಡೆ, ನೆತ್ತಿಯ ಮೇಲೆ 3ನೇ ಕಣ್ಣೊಂದಿಲ್ಲ ಪುಣ್ಯಾತ್ಮ. ಸಾಕ್ಷಾತ್ ಬೆಳ್ಳಿ ಬೆಟ್ಟದ ಮೇಲಿರುವ ಈಶ್ವರ ದೇವರ ಹಾಗೆ ಕಾಣಿಸ್ತೀನಿ ನೀನು. ನಿನ್ನದ್ದೇ ಬಾಲವನ್ನು ಸುರುಟಿಕ್ಕಿ ನಮ್ಮ ಉದಾರತೆಯಿಂದ ಕೊಡಮಾಡಲ್ಪಟ್ಟ ಜಾಗದಲ್ಲಿ ಅದನ್ನು ನೆಟ್ಟು ಅದರ ತುದಿಯಲ್ಲಿ ಕುಳಿತಿದ್ಯಲ್ಲ ಈಶ್ವರನ ಹಾಗೆ, ಬಾಲು ಮೊನೆಗಾರನಂತೆ. ಆ ಕಾರಣದಿಂದ ನೀನು ಯಾರು, ನಿನ್ನನ್ನು ಯಾವ ಕಾರ್ಯಕ್ಕೆ ಯಾರು ಅಟ್ಟಿದರು, ಹೀಗೆ ಕೂತುಕೊಳ್ಳುವುದಕ್ಕೆ ಕಾರಣ ಏನು ಹೇಳ್ಬಹುದೇನಯ್ಯ? ನಿನ್ನ ವಿಶ್ಲೇಷಣೆ, ನಿನ್ನ ವಿವಕ್ಷೆ ಬಹಳ ಸಂತೋಷ ಆಯಿತು. ಆಗ್ಲಿ, ನೀನು ಅಟ್ಟಿದ್ರು ಅಂತ ಹೇಳಿದಲ್ವಾ? ಅಟ್ಟಿದ್ದ ಅಲ್ವಾ? ನಾನು ಒಂದೊಂದು ಬಂದ ಕಾರ್ಯ ಕೇಳ
ಅಯ್ಯ ಮಹಾಮಂತ್ರಿಯೇ, ಹೇಳಪ್ಪ. ಆರೋ ಬಂದ ಕಪಿತಾನು ಹಾ. ಅಂದ್ರೆ ಅಷ್ಟಕ್ಕೆ ನೀನು ತೀರ್ಮಾನ ಮಾಡಿದಾಗುಂಟು. ನನ್ನ ವ್ಯಾಖ್ಯಾನ ಹಾಗೆ. ಸಾಮಾನ್ಯ ಕಪಿ ಎನ್ನುವ ಹಾಗೆ. ಈಗ ಸಾಮಾನ್ಯ ಕಪಿಯಾದರೆ ಕಾಡಿನಿಂದ ನಾಡಿಗೆ ಅದು ಅಟ್ಟುವುದಿಲ್ಲ, ಅದಿಲ್ಲ, ಅದು ತಾನಾಗಿ ಬರುವುದು. ಹಾಗೆಂತೇಳಿ ಬಂದ ನಮ್ಮಲ್ಲಿ ಮೇಲೆ ನಾಡಿಂದ ಅಟ್ಟುವವರು ಇರ್ತಾರೆ. ಹಾಗೆಂದು ಒಂದೇ ತೋಟಕ್ಕೆ ಹಲವು ಮಂಗಗಳು ಹೋದ್ರೆ ಹಾ, ಅವುಗಳನ್ನು ಹನನ ಮಾಡಬಾರದು ಅಂತ ಆ ದೇಶದಲ್ಲಿ ರಾಜಶಾಸನ ಇದ್ರೆ ಹಾ. ಅದನ್ನು ಹಿಡಿದು ಹಾ. ಬೇರೆಯವರ ತೋಟಕ್ಕೆ ಬಿಡುವವರು ಇದ್ದಾರೆ. ಅಲ್ಲ ಅದಿದ್ದಾರೆ. ಆದ್ರೆ ಹಾಗೆ ಅಟ್ಟಲ್ಪಟ್ಟಂತ ಕಪಿ ನಾನಲ್ಲ, ಯಾವುದೋ ಕಾಡಿಂದ ಬಂದದ್ದಲ್ಲ. ಅದಕ್ಕೆ ಕೇಳಿದ್ದು ಬಂದ ಕಾರ್ಯ ಏನು ಅಂತ. ಈಗ ನಿನಗೆ ಯಾರು ಎನ್ನುವುದು ಸ್ಪಷ್ಟ ಆಗಲಿಲ್ಲ. ಆಗ್ಲಿ. ಈಗ ಇಲ್ಲಿ ರಾವಣನ ಸಭಾಸ್ಥಾನ ಆದದ್ದರಿಂದ ನೀನು ಮಂತ್ರಿ ಎನ್ನುವುದು ಈಗ ನನಗೆ ಗೊತ್ತಾಯಿತು. ಹೌದು. ಆದರೆ ನನ್ನ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ ಸಾಮಾನ್ಯವಾಗಿ ರೂಢಿಯಲ್ಲಿ ಒಂದು ಕ್ರಮ ಉಂಟಲ್ಲ, ಹೇಗೆ? ತಿಳಿದುದನ್ನು ಹೇಳಿ ಹಾ. ತಿಳಿಯದುದನ್ನು ತಿಳಿದುಕೊಳ್ಳುವುದು, ಅದು ಒಂದು ಕ್ರಮವೇ ಅಲ್ವಾ? ಗೊತ್ತಾಗದೇ ಇದ್ದದನ್ನು ಗೊತ್ತಿರುವುದರ ಮೂಲಕ ತಿಳಿಯುವುದು ಅಂತ ಅರ್ಥ. ಹೌದು. ಬಹುಶಃ ಒಂದು ಕಥೆಯ ಮೂಲಕ ಹೇಳಿದ್ರೆ ಗೊತ್ತಾದೀತು ಅಂತ ನಿನಗೆ. ಅದಲ್ವ ಹೃದಯ, ಅದಲ್ವ ಬೇಗ ಮುಟ್ಟು. ಜನಸ್ಥಾನ ಅಂತ ಒಂದಿತ್ತು. ಒಂದು ಇತ್ತೇನು, ಈಗ ಇಲ್ವೋ ಅದು? ಅಲ್ಲ, ಉಂಟು. ಹಾ. ಅದು ಕಡಲಿನ ಆ ಕಡೆಗೆ ಇರುವಂಥದ್ದು. ಉತ್ತರಾಖಂಡದಲ್ಲಿ ಉತ್ತರಾಖಂಡಿ ದ್ವಾರದ ಹತ್ರ ಇರುವುದು. ಜನಸ್ಥಾನದಲ್ಲಿ ಒಂದು ಬಾರಿ ಒಬ್ಬಳು ರಕ್ಕಸಿ ಬಂದಿದ್ದಳು. ಆ ಶೂರ್ಪಣಖೆ ಅಂತ ಹೆಸರು. ಶೂರ್ಪಣಖಿ ನಮ್ಮ ಊರಿನ ಹೆಣ್ಣು ಮಗಳು. ಶೂರ್ಪಣಖೆ ಗೊತ್ತುಂಟಲ್ಲ ನಿನಗೆ? ಗೊತ್ತುಂಟೇನು, ನಮ್ಮ ಊರಿನ ಹೆಣ್ಣು ಮಗಳು. ಶೂರ್ಪಣಖೆ ಯಾವ ಸ್ವರೂಪದಲ್ಲಿ ಇದ್ಲು ಆ ಸ್ವರೂಪದಲ್ಲಿ ಅಲ್ಲಿ ಇರಲಿಲ್ಲ ನಮ್ಮವರು ನೋಡುವಾಗ. ಅಲ್ಲ, ನಾವು ಯಾವ ಸ್ವರೂಪದಲ್ಲಾದರೂ ಇರುವಂತಲೇ ಕಳುಹಿಸಿದ್ದು. ನನ್ನ ಸೊಸೆ ಸಂಬಂಧದಲ್ಲಿ ದೊಡ್ಡ ದೂರ ಏನಲ್ಲ. ರಕ್ಕಸಿ ಅಂತ ಹೇಳಿದ್ರೆ ಉಂಟಲ್ಲ ಅಣಿಮಾದಿಗಳು. ಹಾಗಾಗಿ ಕೃತ್ರಿಮದಿಂದ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವಳಲ್ಲದೇ ಇದ್ದಂತಹ ಸ್ವರೂಪದಲ್ಲಿ ಅವಳು ತಿರುಗಾಡ್ತಾ ಇದ್ಲು. ಕೇಳುವ ನಾವು ಅದೆಲ್ಲ ಕಥೆಯಾಗಿ ಕೇಳಿದ್ದು. ನಮಗೊಂದು ಪ್ರಬಲ ಸಾಕ್ಷಿ ಸಿಕ್ಕಿರ್ಲಿಲ್ಲ. ನೋಡುವ, ನೀನೀಗ ಅದನ್ನು ವಿವರಿಸುವಾಗ ಏನಾದ್ರೆ ಪ್ರಾತ್ಯಕ್ಷಿಕೆ ಸಿಗುತ್ತದ ನೋಡುವ. ಅಲ್ಲ, ಈಗ ನಾನು ಕಥೆ ಕೇಳಿದ್ದು, ಆದ್ರೆ ಬಲ್ಲ ಮೂಲಗಳಿಂದ ಕೇಳಿದ್ದಲ್ವೋ? ನಾವು ಅನಧಿಕೃತ ಮೂಲಗಳಿಂದ ಕೇಳಿದ್ದು. ಬಲ್ಲ ಮೂಲಗಳಿಂದ ಕೇಳಿದ್ದು ನೋಡಿದ ನಿಮಗಿಂತ ನಮಗೆ ನಾನು ಕೇಳ್ತೇನೆ. ಆ ಶೂರ್ಪಣಖೆ ಮಾಯಾರೂಪಿಯಿಂದ ಸಂಚರಿಸಿರಬೇಕಾಗಿದ್ರೆ ಅವಳ ಕೃತ್ರಿಮವನ್ನು ತಿಳ್ಕೊಂಡು ಉತ್ತರ ಭಾಗದಿಂದ ಬಂದಂತಹ ರಾಜಕುಮಾರ ಒಬ್ಬ ಇದ್ದ. ಹೌದು, ಶ್ರೀರಾಮಚಂದ್ರ. ನಮ್ಮ ಅಯೋಧ್ಯೆ ದಾಶರಥಿ, ದಶರಥನ ಹಿರೇ ಮಗ. ಕಾರ್ಯಾರ್ಥದಿಂದ ಅವ ಕಾಡಿಗೆ ಬಂದವ. ಪಂಚವಟಿ ವನ ಪ್ರದೇಶದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ತನ್ನ ಹೆಂಡತಿ ಮತ್ತು ತಮ್ಮನ ಜೊತೆಯಲ್ಲಿದ್ದದ್ದು. ಆ ಕಾಲಕ್ಕೆ ಶೂರ್ಪಣಖಿ ಸಲ್ಲದ ವ್ಯವಹಾರವನ್ನು ಮಾಡಿದ್ರಿಲ್ಲ. ಅದೆಂತದಪ್ಪ ಸಲ್ಲದ ವ್ಯವಹಾರ? ಅದೇನ ಹೇಳಿಲ್ಲಂತೆ.
ಅದು ಪತಿಸಲಿಲ್ಲ, ರಾಮಚಂದ್ರನಿಗೆ ಅದು ಪಥ್ಯವಾಗಲಿಲ್ಲ, ಇಷ್ಟ ಆಗಲಿಲ್ಲ. ಆ ಕಾರಣದಿಂದ ಶಿಕ್ಷಿಸಬೇಕು ಎನ್ನುವುದಾಗಿ ಮನ ಮಾಡಿದ. ಯಾಕಂದ್ರೆ ಶಿಕ್ಷೆ ರಕ್ಷೆಗೆ ಹಕ್ಕುದಾರನಾಗಿದ್ದವ ಆರ್ಯಾವರ್ತದ ರಾಜಕುಮಾರ. ಆ ಕಾರಣದಿಂದ ತಾನು ಮಾಡುವುದಲ್ಲ, ತಾನು ಹೇಳಿ ತನ್ನ ತಮ್ಮನ ಮೂಲಕ ಈ ಶೂರ್ಪನಖಿಗೆ ಪ್ರಾಣ ಒಂದು ಬಿಟ್ಟು ಮಾನ ಹೋಗುವ ಹಾಗೆ ಕಿವಿ ಮೂಗು ಕತ್ತರಿಸುವ ಹಾಗೆ ಮಾಡಿದ. ರಾಮ ಮಾಡಿದ್ದಲ್ಲ, ರಾಮ ಅಲ್ಲ, ಮಾಡಿಸಿದ್ದು ರಾಮ ಹೇಳಿ ಸ್ವಂತ ತಮ್ಮನಿಂದಲೇ ಮಾಡಿ. ಲಕ್ಷ್ಮಣ ಮಾಡಿದ್ದು. ಏನು ಮಾಡುವ, ಬರ್ದಿಟ್ಟು ಕೊಡ್ಲಿಕ್ಕೆ ಏನು ತರ್ಲಿಲ್ಲ. ಅಲ್ಲ ಬೇಡ, ಈಗ ನಿನ್ನಂಥ ಮಂತ್ರಿಗಳಿಗೆಲ್ಲ ಕರ್ಣಿಕರಿದ್ದಾರೆ, ದಾಖಲಿಸಿದ್ರಲ್ಲಿ ಬರ್ದಿಟ್ರು. ಅಲ್ಲ ದಾಖಲೆ ಬದಲಾಗ್ಲಿಲ್ವ ಇಲ್ಲಿ? ಅದು ಆಗಿದೆ, ಕೇವಲ ಮಾತಿನಿಂದ. ಹೌದಾ? ವಾಚಿಕವಾದದ್ದು ನಡೆಯುವುದಿಲ್ಲ, ಬರವಣಿಗೆ ಮೂಲಕ ಬೇಕು. ಇರ್ಲಿ, ಅಂತೂ ಕರ್ಣನಾಶಾಚ್ಛೇದನ ಮಾಡಿ. ಕರ್ಣನಾಶಾಚ್ಛೇದನ ಅಂತಹ ದಾಶರಥಿ ಅವ ಅಲ್ಲಿಯೇ ಇರಬೇಕಾದವ. ವನವಾಸ ಎನ್ನುವಂತಹ ಒಂದು ವೃತ್ತಕ್ಕೆ ಬದ್ಧನಾಗಿ ಬಂದವ. ಅವನನ್ನು ಮತ್ತೆ ಇಲ್ಲಿವರೆಗೆ ಭರಿಸುವಂತ ಒಂದು ಪ್ರಯತ್ನ ನಡೆದದ್ದು ಆ ಶೂರ್ಪನಖೆಯ ಪ್ರಕರಣದಿಂದ. ಅಂತಹ ದಾಶರಥಿಯ ಕಡೆಯ ದೂತನೂ ಹೌದು, ಅವನ ಕಡೆಯ ದೂತನೂ ಹೌದು. ನಾನು ಬಂದ ಕಾರ್ಯವೇ ಆರಟ್ಟಿದರು, ಅದಕ್ಕೆ ಉತ್ತರ ದಾಶರಥಿಯ ಕಡೆಯ ದೂತ. ಇನ್ಯಾರು ದೌತ್ಯ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ನೀನು ದೂತ ಬಂದದ್ದು ದೌತ್ಯ ಮಾಡ್ಲಿಕ್ಕೆ, ಹೌದೌದು, ಕೂಡಿಸುವುದಕ್ಕೆ. ಓಹೋ, ಮತ್ತೆ ನೋಡ್ಯಾರವರು ಮಾಯ ಹೊಯ್ಸುವರು. ಕೆಳಗಿಟ್ಟು ಮಾತಾಡು. ಏನು ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ. ಆಗ ನಿನ್ನನ್ನು ಕಂಡು ತುಟಿ ಅಂಚಿಗೆ ಬಲವಂತಿಕೆಯಿಂದ ನಗುವನ್ನು ಎಳೆದು ತಂದದ್ದು ನಾನು. ಅದು ಕೂಡ ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ. ಮಂತ್ರಿಯಾದವ ಕೆಲವು ಸಮಾಜದಲ್ಲಿ ಅವ ಪ್ರಾಮಾಣಿಕನಾಗಿರ್ಬೇಕು. ಈಗ ನಗಾಡ್ತೇನಲ್ಲ, ಇದು ಒತ್ತಾಯದ ನಗು ಅಲ್ಲ. ನಿನ್ನ ಮಾತುಗಳನ್ನು ಕೇಳುವಾಗ ಸಹಜವಾಗಿ ಬಂದಂತ ಅಯ್ಯ, ಈಗ ನೀನು ದೂತನಾಗಿ ದೌತ್ಯವನ್ನು ವಹಿಸಿಕೊಂಡು ದಾಶರಥಿ ಅಂತ ನೀವು ವೈಭವೀಕರಿಸುವ ದಶರಥನ ದೊಡ್ಡ ಮಗ ರಾಮನ ಕಡೆಯಿಂದ ಬಂದಿದ್ದಿ ಅಂತ ಆದ್ರೆ, ಈಗ ಶೂರ್ಪಣಖೆಯ ಕರ್ಣನಾಶಚ್ಛೇದನ ಮಾಡಿದ್ದು ಸರಿಯೋ, ಅಥವಾ ಅಲ್ಲಿ ಆ ಕಾರಣದಿಂದ ಏರ್ಪಟ್ಟ ಸಂಗರದಲ್ಲಿ ದೂಷಣಾದಿಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಬಂದವರು 14,000. ಅದೇ ಈಗ ಅವರನ್ನು ಕೊಂದು ಅವರ ಕಳೆಬರಗಳನ್ನು ಅದೇ ಬಾಣದಿಂದ ಹಾರಿಸಿ, ಅದೆಲ್ಲ ರಾವಣರು ಮುಖಾಮುಖಿ ಆದರೆ ಚರ್ಚಿಸುವ ಸಂಗತಿಗಳು. ನಾವು ಅಸ್ಥಾನದಲ್ಲಿ ಏನು ಚರ್ಚೆ ಮಾಡಿದ್ರು, ಈಗ ಸ್ನಾನ ಮಾಡಿಕೊಂಡು ಚರ್ಚೆ ಮಾಡಬಹುದು, ಅದು ಪ್ರಯೋಜನ ಬರುವುದಿಲ್ಲ ಅಂತ ಆಗುವಾಗ ಅಸ್ಥಾನದಲ್ಲಿ ಅಪ್ರಯೋಜಕವಾದ ಚರ್ಚೆಯನ್ನು ಮಾಡುವುದರಿಂದ ಇಬ್ಬರಿಗೂ ಪ್ರಯೋಜನ ಇಲ್ಲ. ಏನು ಸುಖ, ನೀನು ಆಡಿದ್ದು ಚಂದ ಉಂಟು, ಆದರೆ ಅದರ ಬಗ್ಗೆ, ಆ ವಿವಾದದ ಬಗ್ಗೆ ನೀನೇ ಹೇಳಿದ ಹಾಗೆ ರಾಮನನ್ನು ಅವಳು ಭರಿಸಿದ್ದೆ ಅಂತ ಇಟ್ಟುಕೊಳ್ಳುವ. ಭರಿಸಿದ ಮೇಲೆ ಯಾಕೆ ಭರಿಸಿದೆ ಅಂತ ಹೇಳಿ ರಾಮ ಕೇಳುವಾಗ ರಾವಣ ಉತ್ತರ ಕೊಟ್ಟುಕೊಳ್ಳಿ ಅವರು. ಆದರೆ ನನಗೆ ಈಗ ನಿನ್ನನ್ನು ನೋಡುವಾಗ, ಈಗ ನನ್ನ ಮುಖ ನೋಡುವಾಗ, ಈಗ ಹಬ್ಬಕ್ಕೆ ಒಬ್ಬ ಹೋಗುತ್ತಾನೆ, ಔತಣಕ್ಕೆ ಒಬ್ಬ ಹೋಗುತ್ತಾನೆ, ಮದುವೆ ಮನೆಗೆ ಒಬ್ಬ ಹೋಗುತ್ತಾನೆ, ಸೂತಕದ ಮನೆಗೆ ಒಬ್ಬ ಹೋಗುತ್ತಾನೆ. ಈಗ ಹಬ್ಬಕ್ಕೆ ಹಾಕಿದ ಹೊಸ ಬಟ್ಟೆ ಮದುವೆಗೆ ಮಾಡಿ ಹಾಕಿದ್ರು ದಕ್ಕುತ್ತದೆ, ಮದುವೆಗೆ ಹಾಕಿದ ಹೊಸ ಬಟ್ಟೆ ಔತಣಕ್ಕೂ ದಕ್ಕುತ್ತದೆ. ಹೊಸ ಬಟ್ಟೆ ಹಾಕಿಕೊಂಡು ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ನಗಾಡಿಕೊಂಡು ಸೂತಕದ ಮನೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಾಗ್ತದ? ಯಾಕಂದ್ರೆ ಕೆಲವೊಮ್ಮೆ ಅಸ್ಥಾನದ ಪ್ರಯೋಗಗಳು ಸಮಸ್ಯೆ ಉಂಟು ಮಾಡುತ್ತದೆ. ಪಕ್ಕದ ಮನೆಯಲ್ಲಿ ಒಬ್ಬರು ಹಿರಿಯರು ತೀರಿಕೊಂಡ್ರು, ಈಚೆಯ ಮನೆಯ ಯಜಮಾನನಿಗೆ ಗತ್ಯಂತರ ಇತ್ತು, ಬೇರೆ ಅವಸರದ ಕೆಲಸ ಇತ್ತು, ಮಗನನ್ನು ನಿಯೋಜಿಸಿದ್ರು. ಹೋಗಿ ಸಂತಾಪವನ್ನು ಸೂಚಿಸಿ, ಬಾ ನಾನು 3ನೇ ದಿವಸ ಬರ್ತೇನೆ ಅಲ್ಲಿಗೆ, ನನಗೆ 2 ದಿವಸ ಕೆಲಸ ಉಂಟು. ಹಾಗಾಗಿ ಮಗನನ್ನು ಕಳುಹಿಸುವಾಗ ಮಗ ಹೋಗಿ ಆ ಕೆಲಸವನ್ನು ಮಾಡಿ ಬಂದವನನ್ನು ಅದೇ ದಿನ ರಾತ್ರಿ ಬಂದ ಅಪ್ಪ ವಿಚಾರಿಸಿದ್ರು, ಪಕ್ಕದ ಮನೆ ನನ್ನ ಸ್ನೇಹಿತನ ಮರಣಕ್ಕೆ ಹೋದ್ಯಪ್ಪ, ಅಲ್ಲಿ ಸಂತಾಪದ ಸೂಚಕ ಮಾತುಗಳನ್ನು ಆಡಿದ್ಯೋ, ಸಂತೈಸಿದ್ಯಪ್ಪ, ಇಲ್ಲಿ ಹತ್ರ ಬಾ, ನಿನ್ನ ಮುಖ ನೋಡಿದ್ರೆ ಇಲ್ಲಿ ದವಡೆ ಊದಿದ ಹಾಗೆ ಕಾಣುತ್ತದೆ.
ಬೆಳಗ್ಗೆ ಸರಿ ಇತ್ತಲ್ಲ, ಎಂತಾಯ್ತು? ಏನು ಕತೆ ಅಂತ ಕೇಳುವಾಗ ಹ್ಮ್. ಅದು ಅಲ್ಲಿನ ಯಜಮಾನರು ನನ್ನ ಮುಸುಡಿಗೆ ಒಂದು ಹೊಡೆದ್ರು. ಈ ಯಾಕೆ ಹೊಡೆದ್ರು ಅಂತ ಹೇಳಿದ್ರೆ, ನಾನು ಆಡಿದ ಮಾತು ಅವರಿಗೆ ಇಷ್ಟ ಆಗ್ಲಿಲ್ಲ. ಎಂತ ಹೇಳಿದವ? ಅವ ಏನು ಹೇಳಿದ ಅಂದ್ರೆ, ನಿಮ್ಮ ಅಪ್ಪಯ್ಯನಿಗೆ ಗೊರಲು ರೋಗ ಇತ್ತು, 88 ದಾಟಿದೆ, ಇನ್ನೂ ಹಾಸಿಗೆ ಹಿಡಿದು ಯಾರ್ಯಾರಿಗೂ ಉಪದ್ರ ಮಾಡುವುದಕ್ಕಿಂತ ಸತ್ತದ್ದು ಒಳ್ಳೇದೇ ಆಯ್ತು ಅಂತ ಹೇಳಿದೆ ನಾನು. ಆಗ ಅವರು ತೆಗೆದು ಇಲ್ಲಿಗೊಂದು ಕೊಟ್ಟರು. ಹಾಗೆ ಹೇಳುವುದೇನೋ, ಹಾಗೇನೋ ಸಂತಾಪ ಹೇಳುವುದು. ಅಯ್ಯೋ, ನಿಮ್ಮ ತಂದೆಯವರಂದ್ರೆ ಊರಿಗೆ ತಂದೆ ಇದ್ದ ಹಾಗೆ, ಸರ್ವದನ್ನು ಅತ್ಯಂತ ಪ್ರೀತಿಯಿಂದ ಕಂಡವರು, ಸೇವಾ ದುರಂಧರರು, ಲೋಕ ಕಲ್ಯಾಣ ಸಾಧಿಸುವುದಕ್ಕೆ ಹೊರಟವರು. ಅಂತವರು ತೀರಿಕೊಂಡದ್ದು ನಿಮಗೆ ಮಾತ್ರ ಅಲ್ಲ, ನಮಗೂ ದುಃಖದಾಯಕ ಅಂತ ಹೇಳುವುದಲ್ಲೋ. ಕೆಟ್ಟವನೇ, ಒಳ್ಳೇದಾಯ್ತು. ಅಲ್ಲ, ತಂದೆ ಹೋಗ್ಲಿಕ್ಕೆ ಮಾತ್ರ ಹೇಳಿದ್ದು, ಅಲ್ಲಿ ಏನು ಹೇಳ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಮತ್ತೆ ಸ್ವಾರಸ್ಯ ಕೇಳು. ಆ ಬಳಿಕ ಅದು ಮುಗಿಯಿತ, ಕಾಲ ಎಲ್ಲವನ್ನು ಮರೆಸ್ತದ. ಗ್ರಹಚಾರಕ್ಕೆ ಮುಂದಿನ ವರ್ಷ ಆ ಮನೆಯವರ ಹೆಂಡತಿ ತೀರಿ ಹೋದ್ರು. ಅಯ್ಯೋ, ತೀರಿ ಹೋಗುವುದು ದೊಡ್ಡಲ್ಲ, ಕಾಲವಶ ಆಗುವುದೇ ಅಲ್ವ. ಹೌದಪ್ಪ. ಈಗ ರಾಕ್ಷಸನಾಗಿ ನಾನು ಕೊಡುವ ಉದಾಹರಣೆಗಳು ಇಂಥದ್ದು ನಡೀತದೆ. ನೀವೆಲ್ಲ ಹೇಳಿದ್ರೆ ಅದು ಒಳ್ಳೇದಾಗುದಿಲ್ಲ. ಅಲ್ಲಿ ಹೆಂಡತಿ ತೀರಿ ಹೋದ ದಿವಸವೂ ಈ ಅಪ್ಪಯ್ಯನಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಗಲೂ ಅಪ್ಪಯ್ಯ ಮಗನಿಗೆ ಹೇಳಿದ್ರು, ನೋಡಪ್ಪ, ಈ ಸಲ ಅವರ ಧರ್ಮ ಪತ್ನಿ ತೀರಿ ಹೋಗಿದ್ದಾರೆ, ಆಗಲಾದ್ರೂ ಜನ ಬೇರೆ ಮಾಡ್ಬೋದಿತ್ತು. ಮಾಡ್ಬೋದಿತ್ತು, ಆದ್ರೆ ಇದೇ ಮಗ ಸಿಗಬೇಕೆ. ಈ ಮಗನಿಗೆ ಏನೋ ಉತ್ತಮ ಏರ್ಪಾಡು ಮಾಡಬೇಕು ಅಂತ ದೇವರೇ ನಿರ್ಣಯ ಮಾಡಿದ ಮೇಲೆ ಇವನೇ ಸಿಕ್ಕಿ ಬಿದ್ದ. ನೀನೊಂದು ಈ ಸಲ ಜಾಗೃತ ಇರು, ನಾನು ಮೊನ್ನೆ ಹೇಳಿದ್ದು ನೆನಪುಂಟಲ್ಲ ನಿನಗೆ ಅಂತ ಹೇಳಿ ಕಳುಹಿಸಿದ್ರು. ಇವ ಹೋದವ ತಿರುಗಿ ಬಂದು ಅಪ್ಪರಾತ್ರ ಬರುವಾಗ 2 ದವಡೆ ಊದಿಕೊಂಡಿದೆ. ಯಾಕಪ್ಪ ಹೀಗಾಯ್ತು ಅಂತ ಕೇಳಿದ್ರೆ, ನೀನೇನು ಹೇಳಿದೆ ಅಲ್ಲಿ? ಅದು ನೀವು ಮೊನ್ನೆ ಹೇಳಿಕೊಟ್ಟ ಹಾಗೆ ಹೇಳಿದೆ, ನಿಮ್ಮ ಹೆಂಡತಿ ನಿಮಗೆ ಮಾತ್ರ ಹೆಂಡತಿ ಅಲ್ಲ. ಮುಂದಿನ ವಾಕ್ಯ ನಾನು ಹೇಳುವುದಿಲ್ಲ, ನಾನು ರಾಕ್ಷಸ ಆದರೂ ಹೇಳಬಾರದು ಅಂತ ಒಂದು ಮರ್ಯಾದೆ ಉಂಟು. ಹಾಗಾಗಿ 2 ದವಡೆ ಊದಿತ್ತು ಅಂತ. ಹಾಗಾಗಿ ಮಾತಾಡುವುದಕ್ಕೆ ಎಲ್ಲಿ ಏನು ಹೇಳಬೇಕು ಅನ್ನೋದಕ್ಕೆ ಕ್ರಮ ಉಂಟು. ಈಗ ನಿನ್ನನ್ನು ನೋಡುವಾಗ, ನೀನು ಬಂದದ್ದು ದೌತ್ಯಕ್ಕೆ ಅಂತ ಹೇಳುವಾಗ, ದೌತ್ಯಕ್ಕೆ ಬರುವ ಕ್ರಮವೋ ಇದು. ನನಗೆ ಇದನ್ನು ಆರೋಪಿಸುವುದು, ನಿನಗೆ ಅದನ್ನ ಆರೋಪಿಸ್ಲಿಲ್ಲ, ನೀನು ಹಾಗೆ ಮಾಡ್ಲಿಲ್ಲ. ಒಂದು ಕೈಯಲ್ಲಿ ಪರ್ವತದ ಶಿಖರ ಕಾಣಿಸ್ತದೆ, ತುದಿ ಶಿಖರ ಅಂದ್ರೆ, ಒಂದು ಕೈಯಲ್ಲಿ ಮುರಿದ ಮಹಾ ಮರದ ದಿಮ್ಮಿ ಕಾಣಿಸ್ತದೆ. ಇದು ಎರಡನ್ನೂ ನೀನು ಹಿಡ್ಕೊಂಡು ಬಂದಿದ್ದಿ. ನಿನ್ನ ಮೈಯಲ್ಲಿರುವ ನರ ನಾಡಿಗಳನ್ನು ನೀನು ಒಳಗಿಂದೊಮ್ಮೆ ಸೆಳೆದು ಕೂಡಿಸಿದ್ರೆ ಲಟ ಲಟ ಶಬ್ದ ಕೇಳುತ್ತದೆ. ಬಿಗುಮಾನ ಉಂಟು ನಿನ್ನಲ್ಲಿ. ಸಡಿಲವಾಗಿ, ಹಾಯಾಗಿ, ಮುದಗೊಳಿಸುವ ಭಾವದಲ್ಲಿ, ಅತ್ಯಂತ ಪ್ರೀತಿಯ ಮಾತುಗಳಿಂದ ಮಾತಾಡುವವನೇ ಕುಶಾಗ್ರಮತಿಯೇ, ಕುಶಲಮತಿಯೇ, ದೂರದೃಷ್ಟಿ ಉಳ್ಳವನೇ, ಪ್ರತ್ಯುತ್ಪನ್ನಮತಿ ಉಳ್ಳವನೇ ದೂತ. ನಾವು ಓದಿದ ಪುಸ್ತಕದ 113ನೇ ಪುಟದ 14ನೇ ಗೆರೆಯಲ್ಲಿ ಉಂಟು. ಈಗ ನಿಮ್ಮ ಪುಸ್ತಕ ಬೇರೆಯೋ ಏನು? ಯಾಕಂದ್ರೆ ನೀವೆಲ್ಲ ತೆಂಕಿನವರು, ನಾವು ಬಡಗಿನವರು. ನಾವು ತೆಂಕಿನವರು, ನೀವು ಬಡಗಿನವರು. ನೀವು ಬಡಗಿನವರು, ನಾವು ತೆಂಕಿನವರು, ನೀವು ಬಡಗಿನವರು. ಈಗ ಬಡಗಿನಲ್ಲೂ ತೆಂಕಿನಲ್ಲೂ ಕಥೆ ಒಂದೇ, ಪ್ರತಿ ಮಾತ್ರ ಬೇರೆ ಅಂತ ಅಷ್ಟೇ. ಆ ಕಾರಣದಿಂದ ನಾನು ಕೇಳುವುದು, ಈಗ ಹೀಗೆ ಬಂದಿದ್ಯಲ್ಲ, ಈ ಒಂದು ಪೆಡಸುತನ ಗಡಸುತನ ಯಾಕೆ? ನಮ್ಮ ಒಡೆಯರು ಇದನ್ನು ಕಂಡ್ರೆ ಬಾಯಿಗೆ ಹೊಯಿಸ್ತಾರೆ. ಏನಾದ್ರೂ ಅಪಾಯ ಬಂದಿತ್ತು, ನಿನ್ನ ಬಗ್ಗೆ ನನಗೆ ಕಾಳಜಿ ಬಂದಿದೆ ಸಣ್ಣ ಮಂಗ, ಆ ಪರ್ವತದ ತುಂಡನ್ನು, ಮರದ ತುಂಡನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಟು ಈಚೆಗೆ ಬಂದು ಮಾತಾಡಬಾರ್ದೇನಯ್ಯ. ಬಹಳ ನಾಜೂಕಿಯಿಂದ ಮಾತಾಡಿದ್ದಿ, ಯಾಕೆ ನಗು ಕೂಡ ಬರ್ತದೆ, ಆದ್ರೆ ಒಳಗೊಳಗೇನೋ ಆಗುತ್ತದ ಅಂತ ನಿನಗೆ ಏನು? ನೀವೆಲ್ಲ ನಿಮ್ಮ ಕದನಕ್ಕೆ ಬಂದವರ
ಪ್ರಹಸ್ತ ಮಹಾಶಯನೇ, ಅಯ್ಯ ನನ್ನ ಮುಖವನ್ನು ನೋಡಿ ಮಾತಾಡ್ತಾ ಇದ್ದಂತಹ ನೀನು ಆ, ಮಾತಾಡ್ತಾ ನನ್ನ ಇಕ್ಕೆಲಗಳನ್ನು ನೋಡ್ಲಿಕ್ಕೆ ಅದೇ ಎದ್ದು ಪ್ರಾರಂಭಿಸಿದ್ದಿ. ಅದೇ ಎದ್ದು ಕಾಣಿಸ್ತದೆ ಕೆಲವರ ಹಾಗಿದ್ರೆ ನಿನ್ನ ಕಣ್ಣಿಗೆ ಕುಕ್ಕಿದ್ದು ಯಾವುದು ಅಂತ ನನಗೆ ಸ್ಪಷ್ಟ ಆಯಿತು. ಕೈಯಲ್ಲಿ ಹಿಡ್ಕೊಂಡಂತಹ ಮರಗಳ ಕೊಂಬೆಗಳು, ಹೌದಾ? ಪರ್ವತದ ಶಿಖರ, ಪರ್ವತದ ಶಿಖರ ಭುಜದಲ್ಲಿ ಹೌದು. ನೀನು ಅದೇ ಕಡೆಗೆ ನೋಡ್ತಾ ಇದ್ದಿ ಎನ್ನುವುದರಿಂದ ನಿನ್ನ ಭಾವ ಏನು ಎನ್ನುವುದನ್ನು ಅರ್ಥ ಮಾಡಿ. ಕೆಲವರು ವೇಷ ಮಾಡುವುದುಂಟು ಸಾಂಸ್ಕೃತಿಕವಾಗಿ. ಹೌದು. ಅವರ ಕಿರೀಟ ಚಂದ ಇದ್ರೆ ಕಿರೀಟವೇ ನೋಡುದು, ಅವರ ಮುಖ ಯಾರು ನೋಡುವುದಿಲ್ಲ. ಕೆಲವರು ಎದ್ದು ಕಾಣುವ ಬಣ್ಣ ಹಾಕಿದ್ರೆ ಅವರ ಅಭಿನಯ ನೋಡುವುದಿಲ್ಲ, ಬಣ್ಣವನ್ನೇ ನೋಡುವುದು. ನಿನ್ನದ್ದು ದೇಹಕ್ಕಿಂತ ದೊಡ್ಡದು ಆ ಈ ವಸ್ತುಗಳೇ ಉಂಟು, ನಾವು ನೋಡಿದ್ರೆ ತಪ್ಪು ಹೇಗಾಗ್ತದೆ? ಅದಕ್ಕೆ ಕಾಣಬೇಕಾದ್ದನ್ನು ಕಾಣಿಸಬೇಕು ಅಂತ ಇದ್ರೆ ಹೆಚ್ಚು ವೈಭವ ಮಾಡಬಾರದು ಅಂತ ಹೇಳುದು. ನೀನು ಕಾಣಿಸಬೇಕಂತಲೇ ತಂದದ್ದು. ಇದು ವೈಭವ ಅಲ್ಲ. ಮತ್ತೆ ಈಗ ಇಲ್ಲಿ ಸಭಾಸ್ಥಾನದಲ್ಲಿ ಇಷ್ಟು ಮಂದಿ ಎಲ್ಲ ಕೂತಿದ್ದೀರಿ ನೀವು. ಹೌದು. ಕೈಯಲ್ಲಿ ಇಲ್ಲದೆ ಇದ್ರು ಕೂಡ ಒಬ್ಬೊಬ್ಬರಲ್ಲೂ ಒಂದೊಂದು ಆಯುಧ ಉಂಟ ಇಲ್ವೋ? ಕೆಲವರಲ್ಲಿ ಗದೆ, ಕೆಲವರಲ್ಲಿ ಕತ್ತಿ, ಕೆಲವರು ಬಿಚ್ಚುಗತ್ತಿಯವರು, ಹೌದು, ಕೆಲವರು ಮಡಚಿ, ಕೆಲವರು ಸೊಂಟದಲ್ಲೇ ಉಂಟು. ಯಾಕಂದ್ರೆ ಅದು ಇರಬೇಕಾದ, ಕೆಲವರು ಕೆಳಗೆ ಇಟ್ಟಿದ್ದಾರೆ. ಅವರು ಇರಬೇಕಾದ ಜಾಗದಲ್ಲಿ ಇರುವುದರಿಂದಲೇ ಆಯುಧಗಳು ಇರಬೇಕಾದ. ಎಲ್ಲವೂ ಅವರ ಕೈ, ದೂತರಾಗಿ ಬಂದವ ಹೀಗೆ ಬರುವುದು ಅಲ್ಲ, ಎಲ್ಲವೂ ಅವರ ಕೈಯಳತೆಯಲ್ಲಿ ಉಂಟು. ಬೇಕಾದ ಕೈ ಆಗ್ಬೋದು. ಹೌದಾ? ಈಗ ನಮಗೆ ಹೇಳಿ ಕೇಳಿ ನಾವು ಕಪಿಗಳು. ಈಗ ವಾನರರು ವಾನಾರಿಯರಲ್ಲ ಅಲ್ವಾ? ಈಗ ಮಂಗಿಗಳು ಅಂತ ಹೇಳಿ ಒಂದು ವೇಳೆ ವಾನರಿಯರು ಅಂತ ಕರೆಯಬಹುದು ಅಂತ ಆದರೆ ನಮ್ಮ ಅನುಕೂಲಕ್ಕೆ ಒಪ್ಪಿಕೊಳ್ಳೋಣ. ವಾನರ ಅಂದ್ರೆ ಗಂಡು, ವಾನರಿ ಅಂದ್ರೆ ಹೆಣ್ಣು. ಹೌದು. ನೀವು ವಾನರರು, ವಾನರಿಗಳಲ್ಲ. ಹೌದು. ಹಾಗಾಗಿ ವಾನರರಾದಂತಹ ನಮಗೆ ಭೂಷಣ ಏನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಬಡಗಿ ಮಾಡಿಕೊಟ್ಟಂತಹ ಆಯುಧ ಅಲ್ಲ, ಪ್ರಾಕೃತಿಕವಾದಂತಹ ಆಯುಧಗಳನ್ನು ಹಿಡ್ಕೊಂಡೇ ಬರುವುದು. ನೈಸರ್ಗಿಕ ಆಯುಧ. ಅದು ಇಲ್ಲದೇ ಇದ್ರೆ ಏನೋ ನಮ್ಮಲ್ಲಿ ಒಂದು ಇಲ್ಲ ಅಭಾವ ಅಂತ. ಆ ಕಾರಣದಿಂದ ಇದು ಉಂಟಲ್ಲ, ಇದು ಭೂಷಣಕ್ಕೆ ಹಿಡಿದದಲ್ಲ. ಅಗತ್ಯ ಬಿದ್ದರೆ ಇರ್ಲಿ, ಮತ್ತೆ ಅದು ಇಲ್ಲದಿದ್ರೆ ಏನೋ ಒಂದು ಹಗುರ ಭಾವನೆ ಬರ್ತದೆ ನಮಗೆ. ಆ ಕಾರಣಕ್ಕಾಗಿ ಹೇಳಲಿಂದಷ್ಟು ಈ ಉದ್ದ ಲವಣಾಂಬುದಿಗೆ ಸೇತುವೆಯಲ್ಲೆಲ್ಲ ಬೆಳೆದದ್ದು ಗೊತ್ತುಂಟಲ್ಲ ನಿನಗೆ, ಇದೆಲ್ಲ ಇವುಗಳಿಂದಲೇ ಮಾಡಿದ್ದು ನಾವು. ಹಾಗಾಗಿ ಅದನ್ನು ಹಿಡ್ಕೊಂಡು ಬಂದದ್ದು, ಬೇರೆ ಉದ್ದೇಶಕ್ಕಲ್ಲ. ಈಗ ಅದನ್ನು ನೋಡಿ ನನಗೆ ಅರ್ಥ ಆಯ್ತು, ಏನು ಮಹಾಮಂತ್ರಿಗೆ ಹೇಳಲಿಕ್ಕೆ ಆಗಿದೆ, ಮತ್ತೆ ಇವರೆಲ್ಲ ಬಿಟ್ಟ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬಾಗಿಲಲ್ಲಿ ಆದದ್ದು ಇಲ್ಲಿ ಆದ್ರೂ ಆದೀತು ಅಂತ ಅಂದ್ರೆ ಅಲ್ಲ, ಕದನಕ್ಕೆ ಬಂದವರಲ್ಲ ಅಲ್ಲ. ನಾನು ಆಗ್ಲೇ ಹೇಳಿದೆ ದಾಶರಥಿಯ ಕಡೆಯ ದೂತ, ಅದು ಹಾಗೆ ಹೇಳಿದೆ. ಹೌದು. ಈಗ ಏನು ಉದ್ದೇಶಕ್ಕೆ ಬಂದೆ? ಈಗ ದೂತನಾಗಿ ಏನನ್ನು ಕೊಟ್ಟು ಏನು ತಕೊಳ್ಳುವುದಕ್ಕೆ ಬಂದೆ? ದೂತನಾಗಿ ಬಂದವ ದೌತ್ಯ ಕಾರ್ಯವನ್ನು ಮಾಡಬೇಕು ಅಂತ ಇದ್ರೆ ನೀನು ಹೇಳಿದಾಗಿದ್ದನ್ನು ಕೆಳಗೆ ಇಡಬಹುದು. ಆದ್ರೆ ಬಂದ ಉದ್ದೇಶ ಏನು ಎನ್ನುವುದನ್ನು ನಾನು ಸ್ಪಷ್ಟಪಡಿಸಬೇಕು ಅಂತ ಆಯ್ತಾ ಇಲ್ವ? ಹೌದು. ಆರಟ್ಟಿದರು, ಆರಟ್ಟಿದ್ದಕ್ಕಾಗ ಉತ್ತರ ಕೊಟ್ಟಿದ್ದು. ದಾಶರಥಿಯ ಕಡೆಯ ದೂತ. ನೀನು ಏನನ್ನು ಮಾಡಬೇಕು ಅಂತ ನಿಯೋಜಿತನಾಗಿದ್ದಿ, ಅದಕ್ಕೆ ನಾವೇನು ಮಾಡಬೇಕು ಅಂತ ನಿರೀಕ್ಷೆ ಮಾಡಿ. ಒಬ್ಬ ದೂತನಾದವನನ್ನು, ಒಬ್ಬ ದಾತನಾದವನು ಕಳುಹಿಸಿಕೊಡ್ಬೇಕಾಗಿದ್ರೆ ಏನಾದ್ರೂ ಹೇಳದೇ ಇರ್ತಾನೆ, ಒಂದು ಪೂರ್ವಾಲೋಚನೆ ಬೇಕಾ. ಅದರಲ್ಲಿ ಪದ್ಮಲೋಚನಾದಂತಹ ಶ್ರೀರಾಮಚಂದ್ರ. ಹೌದೌದು, ಪದ್ಮಲೋಚನಾದಂತಹ ಶ್ರೀರಾಮಚಂದ್ರ ಏನು ಸಂದೇಶವನ್ನು ನನ್ನ ಮೂಲಕ ಇಲ್ಲಿಗೆ ಕಳುಹಿಸಕ್ಕೆ ಬಯಸಿದ್ದಾನೋ ಆ ಸಂದೇಶವನ್ನು ಹೇಳಬೇಕಾಗಿದ್ರೆ ಮಾಧ್ಯಮ ನೀನಲ್ಲ. ಹೌದಲ್ಲ? ಮುಟ್ಟಿಸಿ. ಇದು ರಾವಣನ ಆಸ್ಥಾನ. ಹೌದಾ? ಹೌದು. ರಾವಣನ ಆಸ್ಥಾನ ಆದದ್ರಿಂದ ಸಭಾಧ್ಯಕ್ಷನಾದಂತಹ ರಾವಣೇಂದ್ರನಿಗೆ ಶ್ರೀರಾಮಚಂದ್ರನ ಸಂದೇಶವನ್ನು ಮುಟ್ಟಿಸಿ ಬದಲುತ್ತರ ನೀನು ತಕೊಂಡೋಗ್ಲಿಕ್ಕೆ ಬಂದ. ಈಗ ನೀನು ಪರಸ್ಪರ ಸಂಧಿಸುವ ಉದ್ದೇಶದಿಂದ ಬಂದದ್ದು ಹೌದಲ್ಲ? ಹೌದು. ರಾವಣನನ್ನು ಕೂಡಿಸುವುದಕ್ಕೆ ಬಂದದ್ದು ಹೌದಲ್ಲ? ಪ್ರಕ್ರಿಯೆ ಈಗ ಅದು ಮಾಡುವುದು ಹೌದಾದರೂ ಈಗ ಸಾಧಾರಣವಾಗಿ ಮಂಗಗಳು ಅಥವಾ ವಾನರರು ಎಷ್ಟೇ ದೊಡ್ಡ ಹೆಸರಲ್ಲಿ ಕರೀಲಿ, ವಾನರರು ಅಂತ ಕರೀಲಿ, ಆದ್ರೂ ಇರುವುದು ಕಾಡಿನಲ್ಲೆಲ್ಲೋ ಬಹುತೇಕ. ಮರದಿಂದ ಮರಕ್ಕೆ ಹಾರ್ತೀರಿ, ಹೌದು, ಗೆಲ್ಲುಗಳಿಂದ ಗೆಲ್ಲುಗಳಿಗೆ ನೆಗೀತೀರಿ, ಬಿದಿರುಗಳನ್ನು ಬಾಗಿಸಿ ಮತ್ತೊಂದು ಬಿದಿರಿಗೆ ಸೇರಿಸಿ ಸಂಧಾನ ಮಾಡ್ತೀರಿ. ಹೆಚ್ಚೆಂದರೆ ನೀವು ಮರದಿಂದ ಮರಕ್ಕೆ ಹಾರಿ ಸಂಧಾನ ಮಾಡಬಲ್ಲಿರಿ. ಅಥವಾ ಕೃಷಿವಲರು ಮಾಡಿದಂತಹ ಸ್ವಂತ ಪರಿಶ್ರಮದ ತೋಟಕ್ಕೆ ನುಗ್ಗಿ ಅಲ್ಲಿ ಹಾನಿಯನ್ನು ಮಾಡಿ ಅವರು ಕಲ್ಲು ಬಿಸಾಡಿದಾಗ
ಪಟರ್ ಅಂತ ಕಿಚಾಯಿಸಿ ಅವನಂದದ್ದು. ಅವರು ಬಿಸಾಡಿದ ಕಲ್ಲನ್ನು ಪುನಃ ಅವರಿಗೆ ಬಿಸಾಡಿ ಹಾ. ಕೆಲವೊಮ್ಮೆ ಹಾವು ಎನ್ನುವುದನ್ನು ಹಗ್ಗ ಅಂತ ತಿಳಿದು ಅದನ್ನು ಹಿಡಿದು ಬಿಡಲಿಕ್ಕೆ ಗೊತ್ತಾಗದೆ ಕೈ ಹಿಡಿದು ಅಲ್ಲಾಡಿಸಿ, ಹಾ. ಯಾಕಂದ್ರೆ ಮಂಗಗಳ ಪಟ್ಟು ಅಂತ ಹೇಳಿದ್ರೆ ಹಿಡಿಲಿಕ್ಕೆ ಗೊತ್ತುಂಟು, ಬಿಡ್ಲಿಕ್ಕೆ ಗೊತ್ತಿಲ್ಲ. ಹಾ. ಹಾವನ್ನು ಗಲಕ್ಕ ಹಿಡಿಯುವುದು, ಹಾ. ಹಿಡಿದು ಅದು ಕಚ್ಚಲಿಕ್ಕೆ ಬರುವಾಗ ಬಿಡ್ಲಿಕ್ಕೆ ಗೊತ್ತಿಲ್ಲ, ಹಿಡಿದು ಅಲ್ಲಾಡಿಸುವುದು ಮಾತ್ರ. ಹೌದು. ಈಗೆಲ್ಲ ಮಂಗಗಳ ವ್ಯವಹಾರ. ಹಾ. ಹಾಗಾದ್ರೆ ಮರದಿಂದ ಮರಕ್ಕೆ ಹಾರುವಿರಿ, ಆ ಬಳಿಕ ಒಂದೊಂದೊಂದಕ್ಕೆ ಕೂಡಿಸುವಿರಿ, ಹಾ. ಕಲ್ಲು ಹೊಡೆದು ನೋಯೇ ನೀವು ಟಿಟ್ಟಿರಿ ಗುಟ್ಟಿ ಮತ್ತೊಂದು ಮರಕ್ಕೆ ಹಾರುವಿರಿ. ಹಾ. ಸಂಧಿ ಮರ್ಯಾದೆಗಳ ಏನ್ ಅರಿವಿ. ಈ ರಾಮನಿಗೆ ಸಂಧಾನಕ್ಕೆ ಕಳುಹಿಸುವುದಕ್ಕೆ ಒಂದು ಜನ ಸಿಕ್ಕಿದೆ ಪುಣ್ಯ. ಅಲ್ಲ, ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತುಂಟು ನಿನಗೆ, ಯಾಕಂದ್ರೆ ನಮಗೆ ಸಂಬಂಧ ಉಂಟಪ್ಪ, ಅಧ್ಯಯನ ಮಾಡಿದೀನಿ. ಅಲ್ಲಿ ನಮ್ಮ ಒಡೆಯರಿಗೆ ಪೂರ್ವ ಸಂಬಂಧ ಉಂಟು. ಆದ್ರೆ ಇಷ್ಟು ನೀನು ಹೇಳಿದ್ಯಲ್ಲ, ಹೌದು. ಮರದಿಂದ ಹಾರುವುದು ಇರ್ಲಿ, ಹೌದು. ತಿಟ್ಟಿರಿ ಗುಟ್ಟುವುದು ಹೌದು. ಇದರಿಂದ ಇನ್ನೊಬ್ಬರಿಗೆ ಏನು ತೊಂದರೆ ಇಲ್ಲ, ಅಪಾಯ ಇಲ್ಲ. ಆ, ಆದ್ರೆ ನಿಮ್ಮದು ಹಾಗಲ್ಲ. ನಮ್ಮದೆಂತದುಂಟು ಈಗ? ರಕ್ಕಸರು ಹಾ. ಯಾವಾಗಲೂ ಮಾಯಾವಿಗಳು, ತಿನ್ನುವುದು ಅಭಕ್ಷ್ಯ ಭಕ್ಷಣ, ಅಪೇಯ ಪೇಯ, ಹೌದಾ? ಹಾಗಾಗಿ ಅದು ತಿಂದ ಮೇಲೆ ಕುಡಿದ ಮೇಲೆ ಏನು ಆಗ್ತದೆ ಅಂತ ಗೊತ್ತಿಲ್ಲ. ನಾಯಕನಾದವ ಮತ್ತೆ ದುರಂತ ನಾಯಕನಾಗ್ತಾನೆ ಅಲ್ವಾ? ಮಾತ್ರ ಅಲ್ಲ, ನೀನು ಅದರೊಳಗೆ ಮಂತ್ರಿ, ರಕ್ಕಸನು ಮಂತ್ರಿಯೂ ಆದಂತಹ ನಿನ್ನಂತವ್ರು ಮಾಡುವುದೇನು? ಅರಸ ಕೆಡುಗು ದುರ್ಮಂತ್ರಿಯಿಂದ, ಹೌದಾ? ಈಗ ಅರಸ ನಾಯಕನಾದ ಒಳ್ಳೆದಿರ್ತದೆ, ಆದ್ರೆ ಏನು ಮಾಡೋಣ? ಮಂತ್ರಾಲೋಚನೆಯನ್ನು ಮಾಡಿ, ಈಗ ಅಷ್ಟಪ್ರಧಾನರಿರಲಿ, ಮುಖ್ಯಮಂತ್ರಿ ಇರಲಿ, ಅವರು ಹೇಳಿದ್ದನ್ನು ಇವ ಮಾಡುವುದು. ಕೆಲವು ಸಲ ಇವ ಉತ್ಸವ ಮೂರ್ತಿಯಾಗಿ ಕೂತ್ಕೊಳ್ಳುವುದಷ್ಟೇ. ದುರ್ಮಂತ್ರವನ್ನು ಕೇಳಿ ಅವನ ಮೂಲಕ ಮಾಡಿಸಿ ಇವರು ನಿನ್ನ ಹಾಗೆ ಮೀಸ ತಿರುಗಿ ಮಾಡುವುದು. ಆ ರೀತಿಯಿಂದ ಅರಸರನ್ನು ಕೆಡಿಸಿ ಏನೇನೋ ಮಾಡಬಾರದನ್ನು ಮಾಡಿಸಿ ಆ ಮೂಲಕ ರಕ್ಕಸರು ಯಾವತ್ತೂ ಕೂಡ ಮದಗರ್ವಿತರು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವಂಥ ಪ್ರವೃತ್ತಿ ನಿನ್ನುವುದು. ಹಾಗಾಗಿ ನಿಮ್ಮಿಂದ ಲೋಕಕ್ಕೆ ಹಾನಿಯೇ ಹೊರತು ಪ್ರಯೋಜನ ಕಡಿಮೆ. ನಮ್ಮಿಂದ ನಮಗೆ ಏನಾದರೂ ತೊಂದರೆ ಆದರೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಆಗುವುದಿಲ್ಲ. ಮಾತಿನೊಳಗೆ ಜಾಣ ಏನು ನಿನ್ನ ಮಾತಿಗಾರೆಲ್ಲ ಬೇಡು. ಅವನು ನಿನ್ನ ಕೃತ ಮಾತೆ ಯಾರಯ್ಯ ಬೇಡು ಬೇಡು. ಯಶ್, ಹಾ ಹಾ ಒಂದಿಷ್ಟು ಸಭಾ ಕಂಪನ ಇಲ್ಲ, ಹಾ ಅಪರಿಚಿತ ಜಾಗಕ್ಕೆ ಹೋದ ದುಗುಡವೂ ಇಲ್ಲ. ಮಾತನಾಡುತ್ತಿರುವುದು ಉತ್ತುಂಗ ಸಾಧನೆಯನ್ನು ಮಾಡಿದಂತಹ ರಾಕ್ಷಸ ಸಮ್ರಾಟನ ಹಾ ಮಹಾಸಭಾಸ್ಥಾನದಲ್ಲಿ ಎನ್ನುವ ದಿಗಿಲೂ ಇಲ್ಲ. ಹಾ ತನ್ನ ವಿಷಯದ ಬಗ್ಗೆ ನಿಷ್ಠೆ, ತಾನು ನಡೆದು ಹೋಗಬೇಕಾದ ದಾರಿಯ ಬಗ್ಗೆ ಅಚಾಂಚಲ್ಯಯುತವಾದ ದೃಷ್ಟಿಕೋನ, ಮನೋಧಾರಣ್ಯ, ಒಡೆಯನ ಮಾತುಗಳನ್ನು ಸರ್ವತಾ ಪರಿಪಾಲಿಸಿ ಆ ಮೂಲಕವಾಗಿ ಅವನ ಅಭೀಷ್ಟೆಯನ್ನು ಅವನ ಆಸಕ್ತಿಯನ್ನು ಈಡೇರಿಸಬೇಕು ಎನ್ನುವ ಛಲ, ಸ್ಫುಟವಾಗಿ ನೇರವಾಗಿ ದಿಟ್ಟವಾಗಿ ನಿಖರವಾಗಿ ಕಾಣಿಸುವಂತ ದೇಹ ಸ್ಥಿತಿ, ಆಂಗಿಕ ಚಲನೆಗೂ ಅರ್ಥಾತ್ ಆಂಗಿಕ ಭಾಷೆಗೂ ಆಡುವ ಮಾತಿಗೂ ಸಂಬಂಧ. ಕೆಲವರು ಇಷ್ಟು ದೊಡ್ಡ ಪರ್ವತ ಅಂತ ಹೇಳುವಾಗ ಇಷ್ಟು ದೊಡ್ಡ ಪರ್ವತ ಅಂತ ಹೇಳುವುದುಂಟು, ತೋರಿಸುವುದು ಸಣ್ಣದು ಸಾಸಿವೆಯನ್ನು, ಪರ್ವತ ದೊಡ್ಡದು. ನಿನ್ನದು ಹಾಗಲ್ಲ, ಆಂಗಿಕಕ್ಕೂ ವಾಚಿಕಕ್ಕೂ ಒಂದು ವಿಶಿಷ್ಟವಾದಂತಹ ಸಾಮನ್ವಯಿಕವಾದ ಸೂತ್ರದ ಹೆಣಿಗೆ ಯಾರು ಮಾಡಿದ್ರೋ ಎನ್ನುವ ಹಾಗೆ. ಅದೇನು ಮಾತುಕತೆ ಆಡುವಾಗ ಈ ಸಂಭಾಷಣೆ ಎಲ್ಲ ಪೂರ್ವ ಸಿದ್ಧ ಮಾತುಗಳಲ್ಲ, ಏನು ಬರೆದು ಬೈಪಾಠ ಮಾಡಿ ಬರುವುದು, ಅಲ್ಲೇ ಉತ್ಪತ್ತಿ ಮಾಡುವುದು. ಅದು ಅಸಂಗತವಾಗದ ಹಾಗೆ ಸಮುಚಿತವಾಗಿ ಪೂರಕ ಸಂವಾದ ಆಗುವ ಹಾಗೆ
ಇಲ್ಲಿಯವರೆಗೆ ನಿನ್ನ ಮಾರಕ ಸಂವಾದ ನಾನು ನೋಡ್ಲೇ ಇಲ್ಲ. ಮಾತು ಅಂದ್ರೆ ಹಾಗೆ. ಹೌದಪ್ಪ, ಈ ಸಂವಾದ ಹಸಿರು ಹುಲ್ಲಿನ ಮೇಲೆ ಮಕಮಲ್ಲಿನ ವಕ್ತೃತ್ವದ ಕಲೆ ಇರುವವ ಕೋಟಿಗೊಬ್ಬ ಅಂತ ನಾವು ಆಡುವುದು ಸತ್ಯವೇ. ಯಾಕಂದ್ರೆ ಸಾಧಾರಣ ಸಂವಾದದಲ್ಲಿ 3 ಕ್ರಮಗಳು. ಒಂದು ಪೂರಕ ಸಂವಾದ, ಮತ್ತೊಂದು ಮಾರಕ ಸಂವಾದ, ಮತ್ತೊಂದು ಆಕಾಶ ಸಂವಾದ. ಪೂರಕ ಸಂವಾದ ಅಂದ್ರೆ ಕೊಡುಪಡೆ, ಮಾರಕ ಅಂದ್ರೆ ನಿಮ್ಮ ಕೈಯಲ್ಲಿರುವುದು ಎಂತದ್ದು, ವೈ ನಾನು ನನ್ನ ಮಾವನ ಮನೆಯಿಂದ ಬಂದದ್ದು ಅಂತ ಉತ್ತರ ಕೊಡುವುದು, ಕೇಳಿದ್ದ ಅದನ್ನ ನಾವು ಉತ್ತರ ಕೊಡುವುದು ಬೇರೆ. ಇನ್ನು ಆಕಾಶ ಸಂವಾದ ಅಂತ ಒಂದು ಉಂಟು. ಹೇಗೆ ಆರೋಗ್ಯವ, ಏನು ನನ್ನ ಸೊಂಟ ಮುರಿದದ, ಏನು ನನ್ನ ಸೊಂಟ ಮುರಿದದ್ದು ಕಾಣ್ತದ ನಿಮಗೆ, ಎಲ್ಲ ಕೇಳಿದ್ದಪ್ಪ. ಮನೆಯಲ್ಲೆಲ್ಲ ಕ್ಷೇಮವೋ, ಇಲ್ಲ ನಮ್ಮ ಮನೆಗೆ ದಿನ ಬೆಂಕಿ ಬಿದ್ದಿದೆ, ಹೀಗೆ ಉತ್ತರ ಕೊಟ್ಟದ್ದು ಆಕಾಶ ಸಂವಾದ. ಹಾಗಾಗುವಾಗ ನೀನು ಎಷ್ಟೇ ಪ್ರಚೋದಿಸಿದ್ರು ನನ್ನ ಹಿರಿಯತನದ ಜೊತೆಗೆ ನಿನ್ನ ತುಂಟಾಟಿಕೆ ಬೆರೆಯದ ಹಾಗೆ ಒಂದು ಗೌರವದ ಭಾವ ನೆಲೆಗೊಳ್ಳುವ ಹಾಗೆ ಮಾಡಿದ್ದಿ. ಮಾತಿನ ಹೊರಗೆ ಬಹಳ ಜಾಣರಿದ್ದಾರೆ, ಮಾತಿನ ಒಳಗೆ ಜಾಣ್ಮೆ ತೋರುವುದಷ್ಟು ಸುಲಭ ಅಲ್ಲ. ಹಾಗಾದ್ರೆ ನಿನ್ನ ಬಗ್ಗೆ ನನಗೊಂದು ಆಸಕ್ತಿ ಬಂತು. ಅಯ್ಯ, ನಿಮ್ಮ ಒಡೆಯ ದಾಶರಥಿ ಗುಣಗ್ರಾಹಿ ಅಂತ ನಾವು ಕೇಳಿದ್ದೇವೆ. ಈಗ ನಾವೇನು ಗುಣಗ್ರಾಹಿಗಳಲ್ಲ ಅಂತ ನಿನಗೇನಾದ್ರೂ ಅಪಪ್ರಚಾರ ಬಂತ? ನಾವು ಯಾರನ್ನ ಪ್ರಚೋದಿಸ್ಲಿಲ್ಲ, ಮಂಗನನ್ನು ಹಿಡೀರಿ ಕಟ್ಟಿ ಅಂತ ಹೇಳಿದ್ದೇವೆ. ಏನು ನಾವು ರುಷ್ಟ ಭಾಷೆ, ದುಷ್ಟ ಭಾಷೆ, ಕೀಳು ಭಾಷೆ ಬಳಸಲಿಲ್ಲ. ಹಾಗಾಗಿ ನನಗೊಂದು ಸಹಜ ಕುತೂಹಲ. ಈಗ ನಿನ್ನನ್ನು, ಈಗ ನಿಮಗೆಲ್ಲ ನವಮಾಸಗಳ ಗರ್ಭ ಹೌದು ಅಂತ ಆದ್ರೆ, ಈಗ ನಮ್ಮಲ್ಲೆಲ್ಲ ರಾಕ್ಷಸರಲ್ಲೆಲ್ಲ ತಕ್ಷಣ, ಯಾಕಂದ್ರೆ ಅದು ಈಶ್ವರ ದೇವರ ವರ ಅಂತೆ. ನಮ್ಮ ಪೂರ್ವದಲ್ಲಿ ಒಬ್ಬ ಪುರುಷ ಹುಟ್ಟಿದ ಮಗುವನ್ನು ತ್ಯಜಿಸಿ ಹೋದರಂತೆ ಸಂಸಾರಸ್ಥರು, ತಾಯಿಯೂ ನೋಡ್ಲಿಲ್ಲ, ತಂದೆಯೂ ನೋಡ್ಲಿಲ್ಲ. ಇದನ್ನು ಆಕಾಶದಲ್ಲಿ ಸಂಚರಿಸಿಕೊಂಡು ಬಂದಿದ್ದಂತಹ ಪಾರ್ವತಿ ದೇವಿ ಕಂಡು ಮರುಕಗೊಂಡು ಏನಾದರೊಂದು ನೀವು ಮಾಡ್ಲೇಬೇಕು ಅಂತ ಹೇಳಿ ಈಶ್ವರ ದೇವರ ಹತ್ರ ಹೇಳಿ, ಇನ್ನು ಮುಂದೆ ರಾಕ್ಷಸರು ಹುಟ್ಟಿದ ತಕ್ಷಣವೇ ಅಮ್ಮನ ಎತ್ತರಕ್ಕೆ ಬೆಳೆದು ನಿಲ್ಲಿ ಅಂತ ವರ ಕೊಡಿಸಿದರಂತೆ. ಹಾಗಾಗಿ ನಮ್ಮಲ್ಲೆಲ್ಲ ಹುಟ್ಟಿಗೆ ಬೇರೆ ಬೇರೆ ನೆಲೆಗಳುಂಟು. ನಿಮ್ಮಲ್ಲಿ ನವಮಾಸಗಳ ಕಾಲ ಏನಾದರೂ ನೀವು ಅಮ್ಮ ಇಟ್ಟುಕೊಳ್ಳುವುದೋ ಇತ್ಯಾದಿ ಹೌದು ಅಂತ ಆದ್ರೆ, ಯಾಕಂದ್ರೆ ನೀವು ಮಂಗಗಳೆಲ್ಲ ನೀವು ವಾನರರು ಅಂತ ಆಡಿಕೊಂಡಿದ್ದೀರಲ್ಲ, ಎಷ್ಟೇ ಇರಲಿ ಆ ಅವಧಿ ಪೂರ್ಣ ಆಗುವವರೆಗೆ ಬೆಚ್ಚನೆಯ ಗರ್ಭದಲ್ಲಿ ಸದಾಕಾಲ ಸಂಸ್ಕರಿಸಿ ವಿಶೇಷವಾದ ಸಂರಕ್ಷಣೆ ಕೊಟ್ಟು ಅನಂತರದಲ್ಲಿ ಶುಭ ಮುಹೂರ್ತದಲ್ಲಿ ಭೂಮಿಯ ಬೆಳಕನ್ನು ಕಾಣಿಸಿದ ತಾಯಿ ಯಾರವಳು? ಆ ತಾಯಿಯ ಪುಣ್ಯತಮವಾದ ಗರ್ಭದಲ್ಲಿ ಇಂತಹ ಧೀರೋದಾತ್ತವಾದ ನಿಲುಮೆ ಉಳ್ಳ ನಿನ್ನಂತವನು ಹುಟ್ಟುವ ಹಾಗೆ ಬೀಜಾವಾಪನ ಮಾಡಿದ ಆ ಶ್ರೇಷ್ಠ ಸಾಧಕನಾದ ನಿನ್ನ ತಾತ ಯಾರು? ನಿನಗೊಂದು ಪುರ ಉಂಟು ಅಂತ ಆದ್ರೆ ಆ ಊರಿನ ಹೆಸರೇ ಅಲ್ಲ. ವರ್ತಮಾನ ಕಾಲದಲ್ಲಿ ತಂದೆ ತಾಯಿಗಳು ಒಟ್ಟಿಗೆ ಇಲ್ಲದೆ ಇರಲೇಬೇಕು ಅಂತ ನಿಯಮ ಏನು ಇಲ್ಲ. ಮಿಲನ ಮತ್ತು ಯೋಗ ಪ್ರಪಂಚದಲ್ಲಿ ಇದ್ದದ್ದೇ. ನಿನ್ನೀಗ ಸಲಹುವ ದಾತಾರ ಯಾರಾದ್ರೂ ಇದ್ರೆ, ಕೆಲವೊಮ್ಮೆ ತಂದೆ ತಾಯಿಗಳು ಹೋದ ಮೇಲೆ ವಾವೆಯಲ್ಲಿ ಚಿಕ್ಕಪ್ಪನ ದೊಡ್ಡಪ್ಪನೋ ಸಲಹುವ ರೂಢಿ ಉಂಟಲ್ಲ, ಯಾರು ನಿನ್ನನ್ನು ಸಲಹುವವರು? ಈಗೂ ಹರಳೂರಿದ ಹಾಗೆ ಮಾತಾಡ್ತೀಯಲ್ಲ, ಹೇಳಬಹುದೇನಯ್ಯ ನೀನು? ಈಗ ನನ್ನ ತಾತ ಯಾರು ಅಂತ ಹೇಳು. ಬೇಕಪ್ಪ, ತೊಟ್ಟಿದ ಬಳ್ಳಿಗೆ ಕಟ್ಟಿದ ಓಹೋ, ನಿಮ್ಮ ತೊಟ್ಟಿದ ಬಳ್ಳಿಗೆ ಕಟ್ಟಿದ ಪ್ರೀತಿಯ
ಓಹೋ ಅಂಗದ ಅಂಗದ ಪ್ರೀತಿಯ ಬೆಸರು ಎನಗೆ. ಆರಂಭದ ನಿನ್ನ ಔದ್ಧತ್ಯದ ವರಸೆಯನ್ನು ಬಿಟ್ಟು ಹಿತ ಸಂವಾದಕ್ಕೆ ಒದಗಿ ಬಂದೆಯಲ್ಲ, ನನಗದು ಬಹಳ ಸಂತೋಷ ಆಯಿತು. ದ್ವೀಪಾಂತರವಾಸಿಗಳಾದಂತಹ ರಕ್ಕಸರಿಗೆ ಒಂದು ಸರಿಯಾದ ನೆಲೆಯನ್ನು ಬೆಲೆಯನ್ನು ಕಲ್ಪಿಸಿಕೊಟ್ಟವರಂತೆ ರಾವಣೇಶ್ವರ ನಿಮ್ಮ ಒಡೆಯ. ಹೌದಾ? ಚತುರ್ದಶ ಭುವನದಲ್ಲಣ ಅಂತ ಅವನಿಗೆ ಹೆಸರು. ನಾನು ಕೇಳಿದವರನ್ನು ನೋಡ್ಲಿಲ್ಲ. ಆದ್ರೆ ಅಂಥ ರಾವಣನಿಗೂ ಕೂಡ ಕೆಲವು ಸಲ ದುಡುಕು ಸ್ವಭಾವ ಇತ್ತು ಅಂತ ದೊಡ್ಡವರಿಗೆ ಕೆಲವೊಮ್ಮೆ ಕೆಲವು ದೌರ್ಬಲ್ಯಗಳೇ ಕೈಗೊಂಡು ಒಂದು ಕಾರ್ತವೀರ್ಯನ ಪ್ರಕರಣ ಆಗಿದೆ ಅಂತೆ. ಇವನಿಗೆ ಅಲ್ಲಿಗೆ ಹೋಗುವ ಅಗತ್ಯವಿರಲಿಲ್ಲ ಇಲ್ಲ ಅಲ್ವಾ? ಹಾಗಂತ ಅವನನ್ನು ಕೆಣಕಲಿಕ್ಕೆ ಹೋದ, ಸೆರೆಯಾಳಾಗಿ ಬಿಡಿಸಿ ಬರಲಿಕ್ಕೆ ಅವನಪ್ಪ ಹೋಗ್ಬೇಕಾಯ್ತು, ಅಜ್ಜನೇ ಬರ್ಬೇಕಾಯ್ತು ಅಲ್ವಾ? ಸಿಕ್ಕಿದೆಯ ದೈತ್ಯರಾಯ ಅಲ್ವಾ? ಆ ಕಾಲಕ್ಕೆ ನಡೆದ ಪ್ರಕರಣ ಅಂಥದ್ದು ಬೇರೆ ಕೂಡ ಕೆಲವು ಆದದ್ದು ಹೇಳಿದ್ರೆ ನಿನಗೆ ಗೊತ್ತಾದೀತು. ಈ ತುಂಬಾ ವರ್ಷ ಬದುಕಿದವರ ಬದುಕಿನಲ್ಲಿ ಅಂತ ಘಟನೆಗಳು ಬಹಳ ಇರ್ತದೆ. ಈ ಅಲ್ಪಾಯುಷಿಗಳಲ್ಲೆಲ್ಲ ಅಂತದ್ದು ಇಲ್ಲ, ಇನ್ನು 2-3 ಘಟನೆ ಅಷ್ಟೇ. ಈ ಸಮುದ್ರ 100 ವರ್ಷ ಬದುಕಿದವರ ಬದುಕಿನಲ್ಲಿ ಎಂತೆಂತ ಘಟನೆಗಳು ನಡೆಯುವುದಿಲ್ಲ. ಈಗ ಆಯುರ್ಮಾನ 1000 ವರ್ಷ ಎಲ್ಲ ಪಡ್ಕೊಂಡಿದ್ದಾನೆ ಅಂತ ಕೇಳಿದ್ದೇನೆ ನಾನು. ಅವನಿಗೆ ಸಮುದ್ರ ಸ್ನಾನ ಮಾಡುವಂತಹ ಹವ್ಯಾಸ ಕೂಡ ಇತ್ತು. ಅಯ್ಯೋ, ಅದೊಂದು ಸರಿ ಹೇಳಿದ್ದೀನಿ. ನನ್ನ ಫ್ರೆಂಡಿಗಿತ್ತು. ನಮ್ಮ ತಾತ ಚತುಸ್ಸಾಗರ ಪರ್ಯಂತವಾಗಿ ಸಮುದ್ರ ಸ್ನಾನವನ್ನು ಮಾಡಿ ಸೂರ್ಯೋಪಾಸನೆ ಮಾಡಿ ಕಿಷ್ಕಿಂದೆಗೆ ಬರುವವ. ಹೌದು. ಹಾಗೆ ಒಂದು ಸಲ ಸಮುದ್ರ ಸ್ನಾನ ಮಾಡಿ ಸೂರ್ಯೋಪಾಸನೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಡೆಯನಾದಂತಹ ರಾವಣ ದಶಕಂಠ 20 ತೋಳಿನವ ಎದುರಿಗೆ ಹೋಗಲಿಲ್ಲ. ಯಾಕಂದ್ರೆ ಇವರ ಬಗ್ಗೆ ಗೊತ್ತುಂಟು ಅವನಿಗೆ. ಹಿಂಬದಿಯಿಂದ ಹೋಗಿ ಹಿಡಿದಂತೆ. ಅವತನ್ನ 20 ತೋಳುಗಳಿಂದ ಹಿಡಿದದ್ದು ಇವ ಕಣ್ಣು ಮುಚ್ಚಿ ಸೂರ್ಯೋಪಾಸನೆ ಮಾಡ್ತಾ ಇದ್ದಾನೆ. ಏನೋ ಮೈಯಲ್ಲಿ ಪಸರಿಸಿದ ಹಾಗಾಗಿ ಅಲ್ಲಿಗೆ ಅವ ಚಿಡಿದ. ಇವನಲ್ಲಿ 2 ತೋಳು, ಅವನ 20 ತೋಳುಗಳು ಇವನ ಕಂಕುಳದ ಒಳಗೆ. ಆಮೇಲೆ ನಮ್ಮಯ್ಯ ಏನು ಮಾಡಿದ ಗೊತ್ತುಂಟೋ? ಇಡೀ ಸೂರ್ಯಮಂಡಲಕ್ಕೆ 4 ಬಾರಿ ಸುತ್ತು ಮಾಡಿದ. ಮತ್ತೆ ಸಮುದ್ರದಲ್ಲಿ ಮುಳುಗಿದ. ಮೇಲೆ ಬಂದು ಹೊಯ್ಗೆಯಲ್ಲಿ ಹೊರಡಾಡಿದ. ಆದರೂ ಇವ ಒಳಗೆ. ಅಷ್ಟು ಮಾತ್ರ ಅಲ್ಲ, ಅವನನ್ನು ಹಿಡ್ಕೊಂಡು ಬಂದು ಒಬ್ಬ ಮಗ ಇದ್ದ ಅವನಿಗೆ, ತೊಟ್ಟಿಲ ಮಗು. ಆ ಮಗುವಿನ ತೊಟ್ಟಿಲಿಗೆ ಆಟಿಕೆ ರೂಪದಲ್ಲಿ 10 ತಲೆಯ ಹುಡು ತಂದಿದ್ದೇನೆ ಮಗನೇ ನೋಡು ಅಂತ ಹೇಳುವಾಗ ಕಿಲಕಿಲ ನಕ್ಕಂತಹ ಆ ಮಗು ಬೇರೆ ಯಾರು ಅಲ್ಲ, ಅದೇ ಕತೆ. ಆ ವಾಲಿಗೆ ತಾರಾದೇವಿಯಲ್ಲಿ ಸಂಚರಿಸಿದ ತಕೊಂಡು ಬಂದವ ವಾಲಿ ಅಂಗದ. ಅವನ ಪತ್ನಿ ತಾರೆ. ಅವರ ಸುಮಧುರವಾದ ದಾಂಪತ್ಯಕ್ಕೆ ಹುಟ್ಟಿಕೊಂಡ ಬಳುವಳಿ ನೀನು. ಆಗಿನ ಮಗು ಈಗ ಇಷ್ಟು ಬೆಳೆದಂತ ಅಂಗದ ಕುಮಾರ. ನಿನ್ನತ್ರ ಮಾತಿಲ್ಲ. ಮತ್ತೆಂತದ್ದು? ಸುಗ್ರೀವ
ಪ್ರಸ್ತಾಪ ಯಾಕೆ ಈಗ? ಅವನ ಬೆನ್ನ ಹುಡಿ ಮಾಡ್ತಿದ್ದೆ ನಾನು. ಯಾಕೋ? ಎಂತಹ ಕುಟಿಲ ಧೂರ್ತ ರಾಜಕಾರಣಿ ಅವ. ಈಗ ನಾನು ಯಾರು ಅಂತ ಕೇಳಿ ಮತ್ತೆ ಸುಗ್ರೀವನಲ್ಲಿ ಯಾಕೆ ಅದನ್ನ ಆಡಿದ್ದು, ನಿನಗೆ ಉತ್ತರ ಇಲ್ಲ ಕೊನೆಗೆ. ಯಾಕೆ? ಈ ಕೆಲವೊಮ್ಮೆ ಕೆಲವು ಉತ್ತರ ಕೊಡಬೇಕಾದ್ರೆ ಕೆಲವನ್ನು ಬಳಸಿ ಬರಬೇಕು. ಯಾರೋ ಒಬ್ಬ ತೆಂಗಿನ ಮರದ ಬಗ್ಗೆ ಕಲ್ತುಕೊಂಡು ಹೋದ್ನಂತೆ. ಹೌದು. ಅಲ್ಲಿ ತೆಂಗಿನ ಮರದ ಬಗ್ಗೆ ಬರಲಿಲ್ಲ, ದನದ ಬಗ್ಗೆ ಹೇಳಿ. ದನದ ಬಗ್ಗೆ ಬಂತು. ಹೌದು. ಇವೇನು ಮಾಡಿದ, ತೆಂಗಿನ ಮರದ ಬಗ್ಗೆ ಬರೆದು ಇದಕ್ಕೆ ದನವನ್ನು ಕಟ್ಟುತ್ತಾರೆ ಅಂತ ಸೇರಿಸಿ ಅವ ಅಧ್ಯಯನ ಮಾಡಿದ ದನದ ಬಗ್ಗೆ ಮಾತ್ರ. ಹಾಗೆ ಬೇಕಾಗ್ತದೆ ಕೆಲವೊಮ್ಮೆ. ಈಗ ಸುಗ್ರೀವನಿಗೆ ಸ್ವಲ್ಪ ಹೇಳಿಯೇ ನಿನ್ನನ್ನು ಕಟ್ಟಬೇಕು. ತೆಂಗಿನ ಮರ ಬಿಟ್ಟು ದನದ ಕಾರಣ ಸುಗ್ರೀವ ಮಹಾಬುದ್ಧಿವಂತ. ಅಣ್ಣನನ್ನು ಹೇಗೂ ದೇವ್ರೆ ನಮಗದು ಗೊತ್ತಾಗುವಾಗ ತಡ ಆಯಿತು. ಅಣ್ಣ ವಾಲಿಯನ್ನು ಹೇಗೂ ಆ ಉತ್ತರದ ಎತ್ತರದ ಅಯೋಧ್ಯೆಯ ದೊರೆಯ ಮೊರೆ ಹೊಕ್ಕು ಬಾಣ ಪ್ರಯೋಗ ಮಾಡಿ ಕೊಲ್ಲಿಸಿದನು. ಕೊಲ್ಲಿಸಿದ ಮೇಲೆ ತಾನು ಪಟ್ಟಾಭಿಷೇಕನ ಹೊಂದಿದನು. ಆ ಬಳಿಕ ಇಬ್ಬರು ಹೆಂಡಿದಿಯನ್ನು ಆಳಿಕೊಂಡು ಬಂದನು. ಬಿಡು, ಅದು ವೈಯಕ್ತಿಕ, ಅದೆಲ್ಲ ಆಕ್ಷೇಪದ ಸಂಗತಿ ಅಲ್ಲ. ಅಂತವನಿಗೆ ನೀನೊಂದು ಮಗ್ಗುಲ ಮುಳ್ಳಾಗಿದ್ದೆ. ವಾಲಿಗೆ ಹುಟ್ಟಿಕೊಂಡ ಮಗ ತಾರಾ ಸಂಬಂಧದಿಂದ ಸುಗ್ರೀವ ರುಮೇಯರಿಗೆ ಹೇಗೂ ದಾಂಪತ್ಯದಲ್ಲಿ ಮಕ್ಕಳಿಲ್ಲ. ನಾಳೆ ಏನಾದರೂ ಹುಟ್ಟಿದ್ರೆ ಇವ ಒಬ್ಬ ವಾರಿಸುದಾರ ದಾಯವಾದಿ ಆಗಬಾರದಲ್ಲ, ಇವನನ್ನು ತೆಗೆಯುವುದು ಹೇಗೆ ಅಂತ ಕಾಯ್ತಾ ಇದ್ದ. ನೋಡು, ಈ ಕುಟಿಲ ರಾಜಕಾರಣ ಅಂತ ಸುಮ್ಮನೆ ನಾನು ದುಂದುವೆಚ್ಚ ಮಾಡುವುದಿಲ್ಲ ಶಬ್ದವನ್ನು. ಈ ರಾಜಕಾರಣಿಗಳು ಬೇರೆಯವರಿಂದ ಕೊಲ್ಲಿಸುವುದೇ ಅವರ ವೃತ್ತಿ, ಅವರಾಗಿ ಮಾಡುವುದಿಲ್ಲ ಅದನ್ನು. ಹೌದಾ? ಮತ್ತೆ ಮರುದಿನ ಸಂತಾಪ ಸೂಚನಾ ಸಭೆಯಲ್ಲಿ ಅಧ್ಯಕ್ಷರಾಗಿರ್ತಾರೆ, ಅವರೇ ಕೊಲ್ಲಿಸುವುದು. ಮರುದಿನ ಸಂತಾಪಕ ಸೂಚಕ ಸಭೆಯಲ್ಲಿ ಅಧ್ಯಕ್ಷರು, ಆ ಮಹಿಮಾನ್ವಿತರನ್ನು ಕೊಲ್ಲಿಸಲಾಯಿತೆ, ಅವ ಹಾಳಾಗಿ ಹೋಗ್ಲಿಕ್ಕೆ ಒಳಗೆ ಮುಸಿ ಮುಸಿ ನಗುತ್ತಾನೆ, ಇವನೇ ಕೊಲ್ಲಿಸಿದ್ದು. ಈ ಸುಗ್ರೀವ ನಿನ್ನನ್ನು ತಾನೇನು ವೈಯಕ್ತಿಕವಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಮಿತಿಯನ್ನು ತಿಳಿದು ಬುದ್ಧಿವಂತಿಕೆಯಿಂದ ಇಲ್ಲಿಗೆ ಅಟ್ಟಿದ್ದು. ಇಲ್ಲಿ ನಾವು ನಿನ್ನನ್ನು ಸೆರೆ ಹಿಡಿತೇವೋ, ತಕೊಂಡೋಗಿ ಕಾರಾಗೃಹದಲ್ಲಿ ಹಾಕುತ್ತೇವೋ, ನಮ್ಮಲ್ಲೆಲ್ಲ ಬೇಹುಗಾರಿಕೆಯನ್ನು ಮಾಡಿದ ಗೂಢಚರ್ಯೆಯನ್ನು ಅಕ್ರಮವಾಗಿ ಮಾಡಿದವರಿಗೆ 7,000 ವರ್ಷ ಶಿಕ್ಷೆ. ಅಷ್ಟು ವರ್ಷ ಬದುಕುತ್ತಾರ ಇಲ್ಲೋ ಗೊತ್ತಿಲ್ಲ. ಅವರ ಅಸ್ಥಿ ಪಂಜರವು ಸಿಕ್ಕಲಿಕ್ಕಿಲ್ಲ, ಅದು ಸುಗ್ರೀವನಿಗೆ ಗೊತ್ತುಂಟು. ನಿನ್ನನ್ನು ಸುಲಭದಲ್ಲಿ ನಾವು ಸೆರೆ ಹಾಕಿದ್ರೆ ಅಲ್ಲಿ ಮತ್ತೆ ಸಂತಾಪ ಸೂಚನೆ ಮಾಡಿ, ಅಯ್ಯೋ ನನ್ನ ಅಣ್ಣನ ಮಗನನ್ನು ಸೆರೆ ಹಿಡಿದ್ರು ಅಂತ ಹೇಳಿ ಮತ್ತೆ ನೆಮ್ಮದಿಯಿಂದ ಆಳಬಹುದಾ? ಲೇಸು ಮಾಡಿದ ಸುಗ್ರೀವ ತಲೆ ಬಿಸಿ ಮಾಡಬೇಡ. ನಿನಗೆ ಇಲ್ಲಿಂದಲೇ ಒಂದು ಮದುವೆ ಮಾಡಿಸಿ, ನಿನಗೊಂದು ಮೇಲುಪ್ಪರಿಗೆ ಇರುವಂತಹ ವಾತಾಯನ ವ್ಯವಸ್ಥೆ ಇರುವ ಸಮಶೀತೋಷ್ಣವಾದಂತಹ ನೆಲೆ ಇರುವ ಭವ್ಯವಾದ ಅರಮನೆಯನ್ನು ವಿಶ್ವಕರ್ಮನಿಂದಲೇ ಕಟ್ಟಿಸಿ, ಒಂದು ಮದುವೆಯೋ 2 ಮದುವೆಯೋ 10 ಮದುವೆಯೋ ಬೇಕಾದಷ್ಟು ಮದುವೆ ನಾವು ಮಾಡ್ತೇವೆ, ನೀವು ಅಲ್ಲಿಗೆ ಹೋಗುದೇ ಬೇಡ. ಸುಗ್ರೀವನ ಮೇಲೆ ದಂಡೆತ್ತಿ ಹೋಗುವ. ನಾವು ಹುಡುಗಿ ಉಂಟ ನಿಮ್ಮಲ್ಲಿ ಕೊಡುವುದೇನು? ನಮ್ಮನ್ನು ಯಾವಾಗ ಕೊಡ್ತೀರಿ ಅಂತ ಕಾಯುವ ಹೆಣ್ಣು ಮಕ್ಕಳೇ ಇದ್ದಾರೆ. ಏನು ನಿಮ್ಮ ಕುಟುಂಬದಲ್ಲೆಲ್ಲ ಒಂದೊಂದೇ ಹೆಣ್ಣಾಗಿ ಈಗ ಹೆಣ್ಣು ಸಿಕ್ಕುವುದಿಲ್ಲ ಹೇಗೆ? అలాగే ನಾನು ಮದುವಿನ ಅನ್ವೇಷಣೆಗೆ ಬಂದದ್ದು ಅಂತ ತಿಳ್ಕೊಂಡಿದ್ಯಾ ನೀನು? ಅದಲ್ಲ ನಮ್ಮ ಕೊಡುಗೆ. ನಿನ್ನ ವರಸೆ ನನಗೆ ಅರ್ಥ ಆಗ್ತದೆ. ಮಂತ್ರಿ ಹೌದು ನೀನು. ಈಗ ಕುಟಿಲತನ ಅವರದ್ದಲ್ಲ, ಮತ್ತೆ ಭೇದೋಪಾಯ ನಿನ್ನದು, ನಂದು. ಯಾಕಂದ್ರೆ ಈಗ ನನ್ನ ಚಿಕ್ಕಪ್ಪ ಮಾಡಿದ್ದು ದೋಷವೋ ಅಲ್ಲ ಒಳ್ಳೇದೋ ಎನ್ನುವುದು ನನಗೆ ಗೊತ್ತುಂಟು, ನಾನು ಅದನ್ನು ಅನುಭವಿಸಿದವ. ವಾಲಿಯನ್ನು ಕೊಲ್ಲಿಸಿ ತಪ್ಪು ಯಾರು ಮಾಡಿದ್ರು ಅದು ತಪ್ಪೇ. ಈಗ ನಿನ್ನ ಅಪ್ಪರನ್ನು ಕೊಲ್ಲಿಸಿದ್ದು ಸರಿ. ಈಗ ನನ್ನ ಚಿಕ್ಕಪ್ಪ ಎಂಥವನಿರಲಿ, ಅಲ್ಲಿ ಶಾಸನ ಮಾಡಿದವ ರಾಮಚಂದ್ರ ಹೌದಲ್ಲ, ನಿನ್ನ ಅಪ್ಪನಿಗೆ. ರಾಮಚಂದ್ರ ಎಂಥವ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈಗ ನಮಗೆ ಬುದ್ಧಿಯ ಬಲ ಸಾಲದು, ಚಿಕ್ಕಪ್ಪನದು ತಪ್ಪೋ ತಂದೆಯವರದು ಸರಿಯೋ ಅಂತ. ಆದರೆ ಪರಿಣಾಮದಲ್ಲಿ ನಮಗೆ ಗೊತ್ತಾಯಿತು, ದೋಷವನ್ನು ನಮ್ಮ ಚಿಕ್ಕಪ್ಪ ಮಾಡಿದ್ರಿಂದ, ಅಂದ್ರೆ ನಿನ್ನ ಅಪ್ಪ ಮಾಡಿದ್ರಿಂದ ಆ ದೋಷವನ್ನು ತಿದ್ದಿಕೊಳ್ಳುವುದಕ್ಕೆ ಆಗದೇ ಇದ್ದವ ನನ್ನ ಚಿಕ್ಕಪ್ಪನ ಹೆಂಡತಿಯಾದಂತಹ ರುಮೆಯನ್ನು ತಾನು ಇಟ್ಟುಕೊಂಡು, ತಾನೇ ಮದುವೆ ಮಾಡಿಸಿದಂಥ ಹೆಣ್ಣನ್ನು, ತನ್ನ ನಾದಿನಿಯನ್ನು ತಾನೇ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಅಪಚಾರವನ್ನು ಮಾಡಿದ್ದು, ಅನ್ಯಾಯ ಮಾಡಿದ್ದು, ನಮ್ಮ ಜಾತಿಗೆ ಮಸಿ ಬಳಿದದ್ದು ನಮ್ಮ ತಂದೆ. ಅಂಥದ್ದಕ್ಕೆ ಇದು ಸುಗ್ರೀವ ಅಷ್ಟು ಮಾತ್ರ ಮಾಡಿದ್ದಲ್ಲ. ಅಲ್ಲ, ಸುಗ್ರೀವ ಮಾಡಿದ್ದಲ್ಲ, ಅಲ್ಲ ನಿನ್ನ ಸುಗ್ರೀವ ನಿನ್ನ ತಲೆ ಹಾಳು ಮಾಡಿದ್ದ. ಇಲ್ಲಪ್ಪ, ಸುಗ್ರೀವ ತಲೆ ಹಾಳಬೇಕಿದ್ರೆ ರಾಮನ ತಲೆ ಹಾಳಬೇಕಿತ್ತು. ಈಗ ರಾಮನ ವ್ಯವಹಾರ ನೋಡಿ ನಾನು ಹೇಳುದು, ಆ ದೋಷಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ರಾಮಚಂದ್ರ ಮಾಡಿದ. ಮಾತ್ರ ಅಲ್ಲ, ದೋಷ ಹರಣ ಆದ ಮೇಲೆ ಮುಂದಿನ ಬದುಕಬೇಕೆಂಬ ಆಸೆ ಬೇಕೋ ನಿನಗೆ? ನಮಗೆ ಗೊತ್ತಾಗಲಿಲ್ಲ. ರಾಮಚಂದ್ರ ಅವ ತಪ್ಪು ಮಾಡಿದ್ದಾನೆ ಎನ್ನುವುದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ದಗ್ಧನಾಗಿರುವಂತಹ ಆ ವಾಲಿ ಅಂದ್ರೆ ನನ್ನಪ್ಪ ತಾನಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ. ಅವನೇ ಒಪ್ಪಿಕೊಂಡಿದ್ದಾನೆ ಅಂತ ಹೇಳುವುದು ಮುಗಿಯಿತು. ಹೌದಾ? ಅಂತೂ ವಾಲಿ ಮಗ ಹೌದಲ್ಲ, ವಾಲಿ ಮಗ ನಮಗೊಂದು ಸಂಧಾನ ಆದದ್ದು ಹೌದಲ್ಲ, ಅಧಮ ಸಂಧಾನವೇ ಇರಲಿ. ಈಗ ಬಂದದ್ದಕ್ಕೆ ಏನಾದ್ರೂ ಈಗ ತುಲ್ಯಾರಿ ಮಿತ್ರತ್ವ ಆಗಿದೆ, ಅದು ಹಾಗೆ ಸ್ಥಾಯಿಯಾಗಿ ಉಳಿದ. ಈಗ ನಿನಗೊಂದು ಉಪಕಾರ ಮಾಡ್ತೇನೆ ನಾನು. ಮಾಡಬಹುದು. ಎಂತದ್ದು? ಎಂತಾದ್ರೂ ನೀನು ಕೇಳಿದ ಉಪಕಾರ ಮಾಡ. ನಾನು ಉಪಕಾರಕ್ಕೆ ಬಂದದ್ದು.
ಬಂದದಕ್ಕೆ ಸನ್ಮಾನ ಮಾಡಬೇಕು ಅಂತ ಇಲ್ಲ, ಹಾ. ದೊಡ್ಡ ಭೂರಿ ಭೋಜನವನ್ನು ನೀನು ನನಗೆ ಕೊಡಬೇಕು ಅಂತ ಇಲ್ಲ. ಹಾ. ನಿನಗೆ ಉಪಕಾರ ಮಾಡುವ ಮನಸ್ಸು ಇದ್ರೆ ಪರನಾರಿಯಾದಂತಹ ಸೀತಾದೇವಿಯನ್ನು ಆ ಪಂಚವಟಿಯಿಂದ ಅಪಹರಣ ಮಾಡಿಕೊಂಡು ಬಂದು ಇಲ್ಲಿ ಎಲ್ಲೋ ಇರಿಸಿಕೊಂಡಿದ್ದಾನೆ ಅಂತ ನಮ್ಮ ಮಾವ ಹೇಳಿದ್ದಾನೆ. ಹಾಗೆ ಮಾಡಿದಂತಹ ಮಹಾನುಭಾವ ಅವ ಯಾರು ಅಂತ ತೋರಿಸ್ತೀಯೋ ನಿಮ್ಮೊಡೆಯ? ಕಂಡೆಯ ಕಂಡೆಯ ಓ ಕಂಡೆಯ ಕಳುವೀರ ರಾವಣನ ಕಂಡೆಯ ಕಂಡೆಯ ಕವಿ ಕರುಣಾನ ಪ್ರಚಂಡ ಪ್ರಕಾಶ ಸುಪ್ರಚಂಡ ವಿಜಿತ ಪಂಚವಾದ ಮನ್ಮಥರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ವಾಲಿ ತರಳ ಕಂಡೆ ಯಾ ಕಾಣಲಿಲ್ಲ. ನನ್ನ ವಿವರಣೆಗೆ ಮೇಲೆ ಕಾಯ್ದಿರಿಸು. ಓಹೋ ಒಂದ ಕಂಡೆ ಹಾ. ಯಾ ಕಾಣಲಿಲ್ಲ. ಹೌದು. ಇದು ಎರಡನ್ನು ನೀನು ಕಾಯ್ದಿರಿಸಬೇಕಾದ್ದು ನಾನು ಹೇಳಿದ ಹೇಳಿಕೆಯನ್ನು ಆಲಿಸಿದ ಮೇಲೆ ಅವಸರ ಮಾಡಬೇಡ. ಯಾವುದದು? ಎತ್ತರವಾದಂತಹ ಪ್ರದೇಶದಿಂದ ಹಾ. ಉದಯಾದ್ರಿಯನ್ನು ಅಡರಿ ಬರುವ ಭಾಸ್ಕರನ ಸರ್ವ ತೇಜಸ್ಸನ್ನು ಮೈಗೂಡಿಸಿಕೊಂಡು ಓ ಥಳಿಸುವ ಹೊನ್ನ ಕಿರೀಟವನ್ನು 10 ತಲೆಗಳಲ್ಲಿ ಧಾರಣೆ ಮಾಡಿ ಹಾ ವಿಶಾಲವಾದಂತಹ ವಕ್ಷಸ್ಥಲವನ್ನು ಅವಚ್ಚಿಕೊಂಡ ಪದಕಗಳ ವೈಭವದ ವೈಢೂರ್ಯದಿಂದ ಲಕಲಕಿಸುತ್ತಿರುವ ಓಹೋ ಮಹಾ ದೈತ್ಯಕಾಯನೊಬ್ಬ ಪ್ರವೇಶ ಮಾಡುವುದನ್ನು ಕಂಡೆಯ? ಹೌದು. ಸಾಧಾರಣವಾಗಿ ಉದಯಾದ್ರಿಯನ್ನು ಅಡರಿ ಬರುವ ಭಾಸ್ಕರನ ಸದಮಲ ಪ್ರಭೆ ಕಾಣಿಸುವ ಮೊದಲು ಅವನ ಸರಿ ಇಲ್ಲದ ಸಪ್ತಾಶ್ವಗಳನ್ನು ಬಿಗಿಯಲಾದಂತಹ ಏಕ ಗಾಲಿಯಲ್ಲಿ ಊನಾಂಗನಾಗಿ ಸಾರಥ್ಯವನ್ನು ಮಾಡುವಂತಹ ವಿನತಾಪುತ್ರನಾದಂತಹ ಅರುಣ. ಹೌದು. ಹಾಗಾದ್ರೆ ಅರುಣನ ಸಾರಥ್ಯ ಮೊದಲು ಉಷಾ ಎನ್ನುವವಳು ಕಾಣಿಸಿಕೊಳ್ತಾಳೆ. ಅರುಣ ಉದಯ. ಅರುಣ ಅಂದ್ರೆ ರಂಗೋಲಿ ಹಾಕುವಂತ ಲೆಕ್ಕ. ರಂಗೋಲಿ ಹಾಕಿದ ಮೇಲಲ್ವಾ ಮನೆ ಮೆಟ್ಲುಗಳು ಉಳಿದು ಬೇರೆಯವರು ಬರುವುದು. ಹಾಗಾದ್ರೆ ಅರುಣನ ಉದಯದಿಂದ ಹಾಕಲ್ಪಟ್ಟ ರಂಗೋಲಿಯನ್ನು ಭಗವನ್ ಭಾಸ್ಕರ ನಾರಾಯಣನು ಹೇಗೆ ಪ್ರವೇಶ ಮಾಡಿ ಆ ಬಳಿಕ ಉತ್ತರಿಸಿ ಬರ್ತಾನೋ ಅದೇ ರೀತಿಯಲ್ಲಿ ಕಾಣುವುದಿಲ್ವೇ ರಾವಣ? ವೇದ ವೇದಾಂಗ ಪಾರಂಗತ ಸಕಲ ಕಲಾ ಕೋವಿದ ಬ್ರಹ್ಮರುದ್ರಾದಿಗಳ ಪೂರ್ಣಾನುಗ್ರಹಕ್ಕೆ ಭಾಜನ. ಸಾಧಾರಣವಾದ ಸಾಧನೆಯನ್ನು ಮಾಡಿದವನಲ್ಲ. ತನ್ನ ತಾಯಿಯ ಹರಿದ ಸೆರಗನ್ನೇ ತೊಟ್ಟಿಲು ಮಾಡಿ ಮರದ ಬಿಳಲುಗಳನ್ನೇ ಆಧಾರವಾಗಿಟ್ಟುಕೊಂಡು ಯಜ್ಞದ ಉಚ್ಚಿಷ್ಟವನ್ನೇ ಊಟ ಮಾಡಿ ಬದುಕಿದಂತಹ 4 ಮಂದಿ ಮಕ್ಕಳಲ್ಲಿ ಅಗ್ರೇಸರನಾದ ಜ್ಯೇಷ್ಠ ದಶಗ್ರೀವ ದಶಕಂಧರ ಅಂತ ಅವನಿಗೆ ಹೆಸರಿದ್ದದ್ದು. ಅವತ್ತು ಅದ್ಭುತವಾದ ತನ್ನ ರವದ ಮೂಲಕವಾಗಿ ಈಶ್ವರ ದೇವರನ್ನೇ ವೆಚ್ಚಿಸಿ ರವಯೇತಿ ರಾವಣ ಎನ್ನುವ ಪ್ರಖ್ಯಾತಿಯನ್ನು ಪಡೆದ, ಪ್ರಪಂಚ ವ್ಯಾಪಕವಾದಂತ ಪ್ರಸಿದ್ಧಿಯನ್ನು ಪಡೆದ, ಸೌಂದರ್ಯದಲ್ಲಿ ಮನ್ಮಥನನ್ನು ಮೀರಬಲ್ಲವನು, ವ್ಯಗ್ರ ರಾವಣನನ್ನು ಮಾತ್ರ ಉಗ್ರ ರಾವಣನನ್ನು ಮಾತ್ರ ಕಂಡವರು ಸುಂದರ ರಾವಣ ಏನು ಅಂತ ನೋಡಿರಲಾರರು. ನಿನ್ನ ಭಾವ ಇದ್ದಾನಲ್ಲ, ಆ ಭಾವನಾದ ಆಂಜನೇಯ ನೋಡಿರ್ಬೇಕು, ಅವನಲ್ಲಿ ಹೋಗಿ ಕೇಳು. ಕೆಟ್ಟದ್ದಾಗಿ ಕಂಡ್ರ ರಾವಣ ಎಷ್ಟು ಕೆಡುಕ, ಚಂದ ಕಂಡ್ರೆ ಎಂತಹ ಸುರ ಸುಂದರಾಂಗ ಅಂತ ಕೇಳು. ಪ್ರಪಂಚದಲ್ಲಿರುವಂತಹ ಕಿನ್ನರ ಕಿಂಪುರುಷ ಉರಗ ಸಿದ್ಧ ಸಾಧ್ಯ ಗುಹ್ಯ ಗರುಡ ವಿದ್ಯಾಧರ ಕಚರ ವೈಮಾನಿಕ ಆ ಪರಂಪರೆಯ ಹೆಣ್ಣು ಮಕ್ಕಳು ಸಾಲುಗಟ್ಟಿ ನಿಲ್ತಾರೆ ರಾವಣನ ಮನ್ಮಥವಾದಂತಹ ಶರೀರದ ಭಾವವನ್ನೊಮ್ಮೆ ಸ್ಪರ್ಶ ಮಾಡುವುದಕ್ಕೆ. ನಾನನ್ನ ರಾವಣನನ್ನು ಸೇರಿದ್ರೆ ಸಾಕು ಅಂತ ಅವರು ಸರದಿಯಲ್ಲಿ ಕಾಯ್ತಾರೆ. ಅದರ ಅರ್ಥ ಅವನು ಅದ್ಭುತವಾದಂತಹ ಮಾರಾಂಗ ಶರೀರಿ ಅಂತ ಅರ್ಥ. ಅವನು ತನ್ನ ತೋಳ ದಂಡೆಯನ್ನು ಅರಳಿಸಿ ನಿಂತ್ರೆ 14 ಲೋಕಗಳನ್ನೇ ಗದಗುಡಿಸಿ ನಿಲ್ಲಿಸಿ ಆದಿಶೇಷನೇ ಹೆಡೆಯ ಮೇಲೆ ಹೊತ್ತಿದ್ದಾನೆ ಭೂಮಿ ಅಂತ ಒಪ್ಪಿದ್ದೇವಲ್ಲ ನಾವು. ನೀನು ಕೂಡ ಸನಾತನವಾದದನ್ನು ಅಂಗೀಕರಿಸ್ತೀಯಲ್ಲ. ಹಾಗಾದ್ರೆ ಅವನೇ ಹೆಡತಲೆಯನ್ನು ಗಡಗಡ ಅಲುಗಾಡಿಸಬೇಕಾದ ಕಂಪನವನ್ನು ತನ್ನ ಪದಾಘಾತದ ಮೂಲಕವಾಗಿ ಮೂಡಿಸಬಲ್ಲಂತಹ ಅದ್ಭುತ ವರ್ಚಸ್ಸನ್ನು ಹೊಂದಿದ ವಜ್ಜನ ಉಳ್ಳಂತಹ ವ್ಯಕ್ತಿ ರಾವಣ. ಸಂಗೀತಕ್ಕೆ ಯಾರು ಅಂತ
ಕೇಳಿದ್ರೆ ರಾವಣ, ಆಯುರ್ವೇದಕ್ಕೆ ಯಾರು ಅಂತ ಕೇಳಿದ್ರೆ ರಾವಣ, ಪ್ರಪಂಚದಲ್ಲಿ ವೇದಕ್ಕೆ ಯಾರು ಅಂತ ಭಾಷ್ಯ ಬರೆಯಬಲ್ಲವನು ಅಂತ ಕೇಳಿದ್ರೆ ರಾವಣ, ಪ್ರಪಂಚದಲ್ಲಿ ಅವನಂತಹ ಸಂಘಟನಾತ್ಮಕವಾದಂತಹ ನೆಲೆಯಲ್ಲಿ ವರ್ತಿಸಬಲ್ಲ ಚತುರನಿಲ್ಲ. ವರ್ತಮಾನ ಕಾಲದಲ್ಲಿ ಸಂತ್ರಸ್ತವಾದ ಸಮುದಾಯವನ್ನು ಒಗ್ಗೂಡಿಸಿ ಅವರೆಲ್ಲರಿಗೂ ಏಕಸೂತ್ರವನ್ನು ತೊಡಿಸಿ ಅವರ ಸರ್ವಾಂಗೀಣವಾದ ಉತ್ಕರ್ಷೆಯನ್ನು ಉದ್ಧಾರವನ್ನು ಸಾಧಿಸಿ ಈ ಕಾಲಕ್ಕಾಗುವಾಗ ಸುರನರ ಭುಜಂಗಮ ಭುವನದಲ್ಲಣ ದಶವದನ ಅಂತ ಹೆಸರು ಪಡೆದವ ಯಾರು ಅಂತ ಕೇಳಿದ್ರೆ ರಾವಣ. ಕೆಲವರು ಒಡ್ಡೋಲಗ ಕೊಡುವುದು ಮಾತ್ರ, ಅವರಿಗೆ ತಿಂಗಳು ಕೊಟ್ಟು ಅವರ ಹತ್ರ ಹೇಳಿಸುವುದು. ಬಲಿರೇನಯ್ಯ ಯಾರಂತ ಕೇಳಿ ಬಲ್ಲಿರಿ, ಇರುವಂತಹ ಸ್ಥಳಕ್ಕೆ ಅವರಿಗೆ ಕೊಡುವುದು ತಿಂಗಳಿಗೆ ಇಷ್ಟು ಅಂತ ಅವರು ಹೊಗಳುವುದು. ರಾವಣನಿಗಾಗಿ ಕೇಳಬೇಕು ಅಂತಿಲ್ಲ, ದೇವತೆಗಳೇ ಪರಾಕ್ ಹೇಳ್ತಾರೆ. ಅಗ್ನಿಯಲ್ಲಿದ್ದಾನೆ, ಇಲ್ಲೇ ಉರಿತಾನೆ, ಗಾಳಿ ಇಲ್ಲೇ ಬೀಸ್ತಾನೆ, ಯಮ ಇವನ ಅನುಮತಿ ಇಲ್ಲದೆ ನಮ್ಮವರ ಪ್ರಾಣವನ್ನು ಮುಟ್ಟುವುದಿಲ್ಲ. ಬ್ರಹ್ಮ ಬಂದು ಜಾತಕ ಬರೀತಾನೆ, ನಮ್ಮಲ್ಲಿ ಮಕ್ಕಳು ಏನಾದ್ರೂ ಹತ್ತಿರೆ ದಿಗ್ವಿಜಯಕ್ಕೆ ಮುಹೂರ್ತ ಬರೆಯುವುದು ಇಲ್ಲಿಗೆ ಬಂದು ಬೃಹಸ್ಪತಿ. ಅಯ್ಯೋ ಶುಕ್ರಾಚಾರ್ಯರ ಒಡಂಬಡಿಕೆ ಹೇಗೂ ಉಂಟಲ್ಲ, ಮೋಹನ ಮಾರಣ ಉಚ್ಚಾಟನ ಸ್ತಂಭನ ಮೊದಲಾದಂತಹ ಆಭಿಚಾರಿಕವಾದಂತಹ ಪ್ರಕ್ರಿಯೆಗಳಲ್ಲಿ ಮಣಿಮಾ ಮಹಿಮಾ ಗರಿಮಾ ಲಗಿಮಾ ವಶಿತ್ವ ಈಶತ್ವ ವಶಿತ್ವ ಪ್ರಾಪ್ತಿ ಪ್ರಾಕಾಮ್ಯಗಳಾದಿ ಅಣಿಮಾದಿ ಅಷ್ಟ ಸಿದ್ಧಿಗಳಲ್ಲಿ ಪ್ರಕಾಂಡ ಪಂಡಿತವನಿದ್ದಾನೆ. ಅಂತವನನ್ನು ಕಾಣಬೇಕಾದ ಯೋಗ ಇದ್ರೆ ಕಂಡೆ ಅಂತ ಹೇಳು, ಇಲ್ಲದೆ ಹೋದ್ರೆ ಕಾಣ್ಲಿಲ್ಲ ಅಂತ ಹೇಳು. ಇನ್ನು ನಾನಿಲ್ಲಿ ನಿಲ್ಲಿಕ್ಕಿಲ್ಲ, ನೋಡು 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 ರಾವಣ ಉಪಕಾರ ಸಾಕು. ಇನ್ನು ನಾನು ಹೇಳ್ತೇನೆ, ಇವನೇ ರಘುನಾಥನಿಲ್ಲದ ವೇಳೆಯಲ್ಲಿ ಭೂಜಾತೆಯ ಕತುಯ್ಯುವ ಸಮಯದಿ ಕುಂದ ಭಾಗಿಯನ್ನು ದೋಷದ ರೀತಿಗಿದು ಮುನಿಗೆನುತ. ಹೌದೇ ಹೌದು, ದೋಷದ ರೀತಿಗಿದು ಮುನಿಗೆನುತ ಈತನೇ ದಶಕಂಠ. ಮಂತ್ರಿಯಾದಂತಹ ಪ್ರಹಸ್ತ ವಂದ್ಯಮಾಗದರ ಕೆಲಸವನ್ನು ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಅವನಲ್ಲಿ ಮಾತಾಡ್ತಾ ನಾನು ಈ ಕಡೆಗೆ ನೋಡಲೇ ಇಲ್ಲ. ಈಗ ತಿರುಗಿ ನೋಡಿದ್ರೆ ಎತ್ತರವಾದಂತಹ ಆಸನದಲ್ಲಿ ಮಂಡಿಸಿದಂತಹ ದಶಕಂಠ ರಾವಣ ನೋಡುವವರಿಗೆ ಬಹಳಷ್ಟು ವಿಜೃಂಭಣೆಯಿಂದ ಕಾಣಿಸ್ತಾ ಇದ್ದಾನೆ. ಆದರೆ ಅವನ ನಿಜ ಏನು ಎನ್ನುವುದು ನನ್ನಂತವರಿಗೆ ತುಂಬಾ ಗೊತ್ತಿದೆ. ಚತುರ್ದಶ ಭುವನದಲ್ಲಣ ಎನ್ನುವಂತಹ ನೆಗದ್ದೆಯನ್ನು ಪಡೆದವನು ಇವನೆಯೋ. ಕೈಲಾಸ ಪರ್ವತವನ್ನು ಎತ್ತುವುದಕ್ಕೆ ಹೋದಂತೆ ಅದಕ್ಕೆ ಸಿಲುಕಿಕೊಂಡು ಹಪಹಪಿಸಿದ, ಆಕ್ರಂದನ ಮಾಡಿದ ರಾವಣ ಎನ್ನುವ ಹೆಸರು ಬಂದದ್ದು ಹಾಗೆ ಈ ದಶಗ್ರೀವನಿಗೆ. ಒಲಿತ ವೇದಾವಳಿಯ ಶಾಪವನ್ನು ಪಡೆದವ, ರಂಬೆಯ ಶಾಪವನ್ನು, ನಳಕೂಬರನ ಶಾಪವನ್ನು ಪಡೆದಂಥವನು ಮಾತ್ರ ಅಲ್ಲ, ಗಂಡನಿಲ್ಲದಂತಹ ವೇಳೆಯಲ್ಲಿ, ಪ್ರಭು ಶ್ರೀರಾಮಚಂದ್ರ ಇಲ್ಲದಂತಹ ವೇಳೆಯಲ್ಲಿ ಸಾಮಾನ್ಯ ಒಬ್ಬ ಸನ್ಯಾಸಿಯ ವೇಷವನ್ನು ಮಾಡಿಕೊಂಡು ಕಪಟ ನಾಟಕನಾಗಿ 3 ದಿನ ಆಯಿತು ತಿನ್ಲಿಕ್ಕೆ ಸಿಗದೇ ಇದ್ದು ಏನಾದರೂ ಭಿಕ್ಷೆಯನ್ನು ಕೊಡಮ್ಮ ಅಂತ ಹೇಳಿ ಭಿಕ್ಷಾಂದೇಹಿ ಅಂತ ಮಾಡಿಕೊಂಡು ಬಂದು ಪಂಚವಟಿಯ ವನ ಪ್ರದೇಶದಲ್ಲಿ ಏಕಾಂಗಿಯಾಗಿರತಕ್ಕಂತಹ ಸೀತಾದೇವಿಯನ್ನು ಮಂಕಾಗಿಸಿ ಕೃತ್ರಿಮದಿಂದ ಅಪಹರಣ ಮಾಡಿದಂತಹ ದಶಕಂಠ ಆ ರಾವಣ ಸನ್ಯಾಸಿ ಇವನೇ. ತನ್ನ ಮರ್ಮವನ್ನು ಸುಳ್ಳು ಹೇಳಿಕೊಂಡು ನಿಜವನ್ನು ತಿಳಿದುಕೊಂಡು ಜಟಾಯುವನ್ನು ಕೊಂದಂತಹ ಅಧಮ ಇವನೇ. ಕಲುಷಕಾಂತಾರದಲ್ಲಿ ಇರತಕ್ಕಂತಹ ರಕ್ಕಸಾದಿಗಳನ್ನೆಲ್ಲ ಬಿಟ್ಟು ಅವರೆಲ್ಲವರ ಸಾವಿಗೆ ಕಾರಣ ಬಂದಿರು. ಅವರು ಸತ್ತು ಹೋಗುವ ಹಾಗೆ ಮಾಡಿದವ. ಶೂರ್ಪನಖಿಗೆ ಬುದ್ಧಿ ಹೇಳದೆ ಅವಳ ಮಾತನ್ನು ಕೇಳಿಕೊಂಡು ಇದ್ದಂತಹ ದುರ್ವ್ಯವಹಾರಕ್ಕೆ ಕಾರಣನಾಗಿ ಈಗ ಸಮಸ್ತವಾದಂತಹ ಅಲಂಕಾರ ರಾಷ್ಟ್ರದ ಎಲ್ಲ ರಕ್ಕಸರನ್ನು ಕೂಡ ಸಮೂಲ ನಾಶ ಮಾಡುವಂತಹ ಸಂಕಲ್ಪದೊಂದಿಗೆ ಶ್ರೀರಾಮನ ವೈರವನ್ನು ಕಟ್ಟಿಕೊಂಡಿರುವಂತಹ ರಾವಣ ಅಧಮ ಇವನನ್ನು ಮಾತಾಡಿಸ್ತೇನೆ, ನೋಡೋಣ ಮಾತಾಡಿಸ್ತೇನೆ.